ನಿಧಾನ 5 4 3 2 1 0 ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಇಷ್ಟೊತ್ತು ಸಹಕರಿಸಿದ ನಮ್ಮ ಶರೀರಕ್ಕೆ ಚಪ್ಪಾಳೆ ಮುಖಾಂತರ ಕೃತಜ್ಞತೆ ಸಲ್ಲಿಸಿದ ಮಾಸ್ಟರ್. ಇಷ್ಟೊತ್ತು ಧ್ಯಾನ ಮಾಡಿದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ವಂದನೆಗಳು ಮಾಸ್ಟರ್ಸ್. ಈಗ ನಾವು ನರೇಂದ್ರ ಕುಮಾರ್ ಸರ್ನ ಕರೆಯೋಣ ಮಾಸ್ಟರ್ಸ್. ಇವರು ಚಿತ್ತವೃತ್ತಿಗಳು ಹೇಗೆ ಉಂಟಾಗುತ್ತದೆ ಅನ್ನೋ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ಈ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಅವರಿಗೆ ಸ್ವಾಗತ ಮಾಸ್ಟರ್. ನಮಸ್ತೆ ಸರ್. ಥ್ಯಾಂಕ್ ಯು ನಮ್ಮ. ಗುಡ್ ಮಾರ್ನಿಂಗ್. ಓಕೆ ನಮ್ಮ. ಮೊದಲಿಗೆ ಸದ್ಗುರುಗಳಾದಂತಹ ಪತ್ರಿಜಿ ಹಾಗೂ ನನ್ನ ಜ್ಞಾನ ಗುರುಗಳಾದಂಥ ತಟವರ್ತಿ ದಂಪತಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ನಲ್ಲಿ ಯೂಟ್ಯೂಬ್ನಲ್ಲಿ ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ನಿನ್ನೆ ಚಿತ್ತವೃತ್ತಿಗಳಿಗೆ ಉಂಟಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಪ್ರಮಾಣದಲ್ಲಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತು ಆಗಮ ಪ್ರಮಾಣ ಅಂತ. ಇವತ್ತು ಅನುಮಾನ ಪ್ರಮಾಣ. ನಿನ್ನೆ ಪ್ರತ್ಯಕ್ಷ ಪ್ರಮಾಣದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅನುಮಾನ ಪ್ರಮಾಣದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಅನುಮಾನ ಪ್ರಮಾಣ ಅಂತ ಅಂತಂದ್ರೆ, ನಾವು ಚಿಕ್ಕಂದಿನಿಂದಲೇ ಬೆಳೆದಿರ್ತೀವಿ. ಆದರೆ ತಂದೆ ತಾಯಿಗಳು ಪ್ರತಿಯೊಂದಕ್ಕೂ ಅನುಮಾನಿಸ್ತಾ ಇರ್ತಾರೆ ಮಕ್ಕಳ ಮೇಲೆ. ಪ್ರತಿಯೊಂದಕ್ಕೂ ಅನುಮಾನ ಬೀಳ್ತಾ ಇರ್ತಾರೆ. ಅನುಮಾನ ಬೀಳ್ತಾ ಇರ್ತಾರೆ. ಆ ಅನುಮಾನನೇ ನಮ್ಮಲ್ಲಿ ಅದು ದೊಡ್ಡವರಾದ್ಮೇಲೆ ಅದು ಅನುಮಾನನೇ ಚಿತ್ತವೃತ್ತಿಯಾಗಿ ಸ್ಥಿರವಾಗಿ ಖಾಲಿ ಆದಾಗೆಲ್ಲನೂ ಅದು ಸ್ಥಿರವಾಗಿ ನಮ್ಮ ಚಿತ್ತದಲ್ಲಿ ನಿಂತು ಹೋಗ್ಬಿಡುತ್ತೆ. ನಾವೇನು ಕೇಳಿದ್ರು, ಏನು ನೋಡಿದ್ರು, ಏನು ಸ್ಪರ್ಶಿದ್ರು ಅದೆಲ್ಲನೂ ಕೂಡ ಮನಸ್ಸು ಖಾಲಿ ಆದಾಗ ಆ ಚಿತ್ತಗಳು ನೆನಪಲ್ಲೇ ಇದ್ದು ಆಲೋಚನೆಗಳು ಆಗ್ತವೆ. ಪತಂಜಲಿ ಹೇಳ್ತಾ ಇದ್ದಾರೆ ಇಲ್ಲಿ. ಕೆಲವರು ಅನುಮಾನದಿಂದ ಅಸತ್ಯವನ್ನ ಸತ್ಯ ಅಂತ ತಿಳ್ಕೊಂತಾರೆ, ಅನುಮಾನವನ್ನ ಅಸತ್ಯವನ್ನ ಸತ್ಯ ಅಂತ ತಿಳ್ಕೊಂತಾರೆ ಅಲ್ವಾ. ಅದನ್ನ ಆ ಸತ್ಯವನ್ನ ಗುರುತುವಂತಹ ಶಕ್ತಿ ಇರಲ್ಲ. ಅದನ್ನ ಯಾಕೆ? ಮುಖ್ಯ ಕಾರಣದಲ್ಲಿ ಭಯ, ಕೋಪ, ದುಃಖ. ಭಯ, ಕೋಪ, ದುಃಖ ಇದ್ದಾಗ ಇದು ಅವರು ಅಲ್ಲಿ ಹೆಚ್ಚಾಗಿ ಈ ಅನುಮಾನ ಬರ್ತಾ ಇರುತ್ತೆ ಅಂತ ಇಲ್ಲಿ ಪತಂಜಲಿಗಳು ಹೇಳಿದ್ದಾರೆ ಅಲ್ವಾ. ನೋಡಿ, ಮಕ್ಕಳನ್ನ ಚಿಕ್ಕ ವಯಸ್ಸಿನ ಭಯ ಪಡಿಸ್ತಾ ಇರ್ತಾರೆ. ಭಯದು ಚೆನ್ನಾಗಿ ಓದ್ಬೇಕು, ಹಂಗ್ ಓದ್ಬೇಕು, ಹಿಂಗ್ ಓದ್ಬೇಕು, ಇದಾಗ್ಬೇಕು, ಇಲ್ಲ ಇದಾಗ್ತೀಯ, ಅದಾಗುತ್ತೆ, ಅವ್ನ ಭಯ ಪಡಿಸ್ತಾ ಇರ್ತಾರೆ ಅಲ್ವಾ. ಭಯ ಪಡಿಸೋದಲ್ಲ, ಮಕ್ಕಳನ್ನ ಶಿಕ್ಷಣ ಕೊಡ್ಬೇಕು. ಮಕ್ಕಳಿಗೆ ಶಿಸ್ತು ಹೇಳ್ಕೊಡ್ಬೇಕು. ಶಿಸ್ತಿಂದ ಇರ್ಬೇಕೇ ಹೊರ್ತು ಅವ್ರನ್ನ ಶಿಕ್ಷಿಸಬಾರ್ದು. ಏನ್ ಹೇಳ್ತಾರೆ ಇಲ್ಲಿ? ಶಿಸ್ತಿನಿಂದ ಬೆಳೆಸ್ಬೇಕು ಮಕ್ಕಳನ್ನ ಅಲ್ವಾ. ಶಿಸ್ತಿನಿಂದ ಬೆಳೆಸ್ಬೇಕೇ ಹೊರತು ಅವ್ರನ್ನ ಶಿಕ್ಷಿಸಬಾರ್ದು. ನಿಂಗೆ ಓದ್ಲೇಬೇಕು, ನೀನು ಓದ್ಲೇಬೇಕು, ಇಷ್ಟು ತೆಗಿಲೇಬೇಕು ಮಾರ್ಕ್ಸು, ಇಷ್ಟು ಇದ್ಲೇ ಮಾಡ್ಲೇಬೇಕು ಅಂತ ಒಂದು ಒತ್ತಡವನ್ನು ಹೇಳಿದಾಗ ಅನುಮಾನ. ಅವ್ರಿಗೆ ಓದ್ತಾರೋ ಇಲ್ವೋ, ಅವ್ರು ಓದ್ತಾರೋ ಇಲ್ವೋ, ಎಷ್ಟು ಮಾರ್ಕ್ಸ್ ತೆಗಿತಾರೋ ಇಲ್ವೋ ಅಂತಕ್ಕಂಥ ಅನುಮಾನ ಬಿದ್ದಾಗ ಆ ಅನುಮಾನವೇ ಅನುಮಾನ ಬಿದ್ದು ಆ ಅನುಮಾನಗಳೇ ನಮ್ಮಲ್ಲಿ ಚಿತ್ತದಲ್ಲಿ ವೃತ್ತಿಯಾಗಿ ಪರಿಣಮಿಸ್ತವೆ ಅಲ್ವಾ. ಮತ್ತೆ ನೋಡಿ, ಇಲ್ಲಿ ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ. ಮಕ್ಕಳು ಕೂಡ ಅಷ್ಟೇ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ. ಆದರೆ ಮಕ್ಕಳು ಅವ್ರನ್ನ ಅದು ಕೊಡಿ, ಸ್ವಲ್ಪ ದೊಡ್ಡವರಾದ್ಮೇಲೆ, ಚಿಕ್ಕ ಹುಡುಗರು ಬಿಟ್ಬಿಡಿ, ಚಿಕ್ಕ ಹುಡುಗರಿಗೇನೋ ಗೊತ್ತಾಗಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರು ಕೂಡ ಅವರು ನಮ್ಗೆ ಅದು ಬೇಕು, ಇದು ಬೇಕು ಅಂತ ಕೇಳ್ತಾ ಇರ್ತಾರೆ. ಇನ್ನು ಕೆಲವರು ಏನಾಗುತ್ತೆ ಅಂತಂದ್ರೆ, ಕೆಲವರು ಮನೆ ಚಿಕ್ಕದಾಗಿರುತ್ತೆ. ಮನೆ ಚಿಕ್ಕದಾಗಿದ್ದಾಗ ಮಕ್ಕಳು ಒಂದೇ ಕಡೆ ಮಲ್ಕೊಂಡಿರ್ತಾರೆ, ತಂದೆ ತಾಯಿನೂ ಒಂದೇ ಕಡೆ ಮಲ್ಕೊಂಡಿರ್ತಾರೆ. ಒಂದೇ ಕಡೆ ಮಲ್ಕೊಂಡಿದ್ದಾಗ ಅಲ್ಲಿ ಅವರು ಶೃಂಗಾರದಲ್ಲಿ ತೊಡಗಿಸ್ಕೊಂಡಾಗ ಆ ಮಕ್ಕಳು ಅದನ್ನ ನೋಡಿ ಮುಂದೆ ಯಾರು ಇಲ್ದಿದ್ದಾಗ ಅವರು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಚಿತ್ತದಲ್ಲಿ ಅದೇ ವೃತ್ತಿ ಆಗ್ತಾ ಇರುತ್ತೆ. ಮತ್ತೆ ಅವ್ರು ದೊಡ್ಡವರಾದ್ಮೇಲೆ, ವಯಸ್ಸಿಗೆ ಬಂದ್ಮೇಲೆ ಅವ್ರ ಇಷ್ಟ ಬಂದಂಗೆ ಅವರು ಶೃಂಗಾರದಲ್ಲಿ ತೊಡಗಿಸ್ಕೊಂಡು ಅವ್ರ ಇಷ್ಟ ಬಂದ ಪ್ರಕಾರ ಅವರು ನಡ್ಕೊತಾ ಇರ್ತಾರೆ. ಅದಕ್ಕೆ ಮಕ್ಕಳು ಇದ್ದಾಗ ನಾವು ಅವೆಲ್ಲವನ್ನು ಕೂಡ ನಾವು ಮುಚ್ಚು ಮರೆ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ತಂದೆ ತಾಯಿಗಳು. ಕೆಲವೆಲ್ಲವನ್ನು ಶಿಸ್ತುವನ್ನ ಪರಿಪಾಲನೆ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲ, ಇವಾಗ ನಾವು ಸಿಗರೇಟ್ ಸೇರ್ತಾ ಇರ್ತೀವಿ, ಸರಾಯಿ ಕುಡಿತಾ ಇರ್ತಾರೆ ಇವರು. ಆದ್ರೆ ಮಕ್ಕಳನ್ನ ಕುಡಿಬೇಡ್ರಿ, ಸಿಗರೇಟ್ ಕುಡಿಬೇಡ್ರಿ ಅಲ್ವಾ. ಬಿಡ್ತಾನ? ನಾವು ಬಿಟ್ಟಿರ್ತಾನೆ ಅವ್ರು ಬಿಡೋದು. ನೋಡ್ಬೇಡ ಅಂತ ಹೇಳ್ತಾ ಇರ್ತಾರೆ, ಟಿವಿ ನೋಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇವರು
ಟಿವಿ ನೋಡ್ತಾನೆ ಇರ್ತಾರೆ. ಟಿವಿ ನೋಡ್ಬೇಡ, ಓದ್ಕೋ ಓದ್ಕೋ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇವರು ಟಿವಿ ನೋಡ್ತಾನೆ ಇರ್ತಾರೆ ಅಲ್ವಾ. ಯಾವ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಂದೆ ತಾಯಿಗಳು ಗಮನಿಸಲ್ಲ, ಸುಮ್ಮನೆ ಹೇಳ್ತಾ ಇರ್ತಾರೆ ಅಲ್ವಾ. ನೋಡಿ, ಇದಕ್ಕೆ ಒಂದು ಉದಾಹರಣೆ. ಅಭ್ಯಾಸ ಅನ್ನೋದು, ಚಿತ್ತ ವೃತ್ತಿ ಹೆಂಗ್ ತಯಾರಾಗುತ್ತೆ ಅನ್ನೋ ಅಭ್ಯಾಸ ಆಗೋಗ್ಬಿಟ್ರೆ ಅದು ಯಾವ ರೀತಿ ಚಿತ್ತದಲ್ಲಿ ವೃತ್ತಿ ಆಗೋಗ್ಬಿಡುತ್ತೆ ಅಂದ್ರೆ, ಒಬ್ಬ ಊರಲ್ಲಿ ಒಬ್ಬ ತಂದೆ ಇದ್ದಂತೆ. ತಂದೆ ಇದ್ದವನ ಮಗನಿಗೆ, ನೀನು ಡ್ರಿಂಕ್ಸ್ ಮಾಡಬೇಡಪ್ಪ, ಆರೋಗ್ಯಕ್ಕೆ ಹಾನಿಕಾರ, ಡ್ರಿಂಕ್ಸ್ ಮಾಡಬೇಡ ಅಂತ ಹೇಳ್ತಾ ಇದ್ನಂತೆ ಹುಡುಗನಿಗೆ. ಅವನು ಹುಡುಗ ಆಯ್ತಪ್ಪ, ನೀನು ನಾನು ಕಲ್ತ್ಬಿಟ್ಟಿದ್ದೀನಪ್ಪ, ಇದು ಬಿಡಕ್ಕಾಗಲ್ಲ, ನೀನು ಕಲ್ತ್ರೆ ಗೊತ್ತಾಗುತ್ತೆ ಅನ್ನಂತೆ. ಇದು ನೀನು ಕಲ್ತ್ರೆ ಇದು ಗೊತ್ತಾಗುತ್ತೆ ಅಂತಂದಂತೆ. ಸರಿ ಬಿಡು, ಹಂಗಾದ್ರೆ ನೀನು ಬಿಡಿಸ್ಬೇಕಾದ್ರೂ ಕೂಡ ನೀನು ಬಿಡ್ಬೇಕಲ್ವಾ, ಹೋಗ್ಲಿ ನಾನು ಡ್ರಿಂಕ್ಸ್ ಕಲ್ತ್ಕೊಂತೀನಿ ಅಂತ ಅವರು ಕಲ್ತ್ಕೊಂಡ್ರಂತೆ ಡ್ರಿಂಕ್ಸ್ನ ಕುಡಿಯೋದನ್ನ. ಆಮೇಲೆ ಸರಿ, ಅವರಪ್ಪ ಇವನು ಹೇಳಿದ್ನಲ್ವಾ, ನೀನು ಕಲ್ತ್ರೆ ಗೊತ್ತಾಗುತ್ತೆ ಅದು ಅಂತಾನೆ. ಅವರಪ್ಪ ಕುಡಿತಾ ಇದ್ನಂತ. ಅವಾಗ ಮಗ ಹಂಗು ಹಿಂಗು ಬಿಟ್ಬಿಟ್ನಂತೆ. ಮಗ ಬಿಟ್ಬಿಟ್ಟಂತೆ. ಇವ್ರು ಕಲ್ತಿದ್ರಲ್ಲ ಇವರಪ್ಪ ಬಿಡಕ್ಕಾಗ್ಲಿಲ್ವಂತ ಅಭ್ಯಾಸನ ಅದನ್ನ ಅಲ್ವಾ. ಹಂಗೆ ಅಭ್ಯಾಸ ಹೇಳುವುದು ಸುಲಭ, ಬಿಡಿ ಅಂತೇಳಿ, ಆದರೆ ಅದ್ ಮಾಡ್ಬೇಕಾದ್ರೆ ಕಷ್ಟ. ಅವರಷ್ಟಕ್ಕೆ ಅವರೇ ಅದನ್ನ ಬದಲು ಮಾಡ್ಕೋಬೇಕು ಅಲ್ವಾ. ಈ ರೀತಿಯಾಗಿ ಹನುಮಾನ ಯಾವುದಕ್ಕೂ ಯಾವ್ದು ಪ್ರೀತಿ ತೋರಿಸಿದ್ದಾರೆ, ಪ್ರೀತಿಯಿಂದ ಮಾತನಾಡ್ತಾ ಇರ್ತಾರೆ. ಆದ್ರೂ ನಮ್ಗೆ ಅವರು ಏನೋ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಅವರು ಓಹೋ ನಮ್ಮಿಂದ ಇವ್ರಿಗೆ ಏನೋ ಲಾಭ ಇದೆ, ಇವ್ರಿಗೇನೋ ಲಾಭ ಇದೆ, ಅದಕ್ಕೋಸ್ಕರ ಇವರು ನನ್ನನ್ನ ಮಸ್ಕ ಹೊಡಿತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ ಅಂತ ಅನುಮಾನ ಬೀಳೋದು. ಆ ಅನುಮಾನವೇ ನಮ್ಮಲ್ಲಿ ಚಿತ್ತದಲ್ಲಿ ವೃತ್ತಿಯಾಗ್ತವೆ ಅಲ್ವಾ. ಮಕ್ಕಳಿಗೆ ಹೊಡಿಬಾರ್ದು, ಬೈಬಾರ್ದು, ಒಳ್ಳೆಯ ಮಾತಿನಿಂದ ಹೇಳ್ಬೇಕು ಮಕ್ಕಳಿಗೆ. ನೋಡಿ, ಒಳ್ಳೆಯ ಮಾತಿನಿಂದ ಹೇಳಿದರೆ ಮಕ್ಕಳು ಖಂಡಿತ ಕೇಳ್ತವೆ. ನಾವು ಬಡ್ದಾಗ ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂತಾರೆ. ನಮ್ಮಪ್ಪ ಹೊಡೆದ್ರು, ನಮ್ಮಪ್ಪ ಮುಂದೆ ದೊಡ್ಡವರಾದ್ರೂ ಕೂಡ ನಮ್ಮಪ್ಪ ನಾನು ಯಾವಾಗ ಹೊಡಿತಾ ಇದ್ರು, ನಮ್ಮಪ್ಪ ಬಡಿತಾ ಇದ್ರು ಅಂತ ಮಕ್ಕಳ ಮೇಲೆ, ತಂದೆ ಮೇಲೆ ಪ್ರೀತಿ ಕೂಡ ಇರಲ್ಲ ಅವ್ರಿಗೆ. ಪ್ರೀತಿ ಇರಲ್ಲ. ಅದೇ ಅವ್ರಿಗೆ ನನ್ನ ಮಗ ಅವಾಗಿಂದ ನಮ್ಮಪ್ಪ ಬಡಿದಿದ್ದಾನೆ ಅಂತ ಅನುಮಾನನೇ ಅವರಲ್ಲಿ ಚಿತ್ತವೃತ್ತಿ ಆಗುತ್ತೆ. ಮತ್ತೆ ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು, ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಅನುಮಾನ ಬೀಳಬಾರ್ದು. ಏನ್ ಕೆಲಸ ಮಾಡ್ತಾ ಇದೀಯ ನೀನು, ಎಲ್ಲಿಗೆ ಹೋಗಿದ್ದೆ, ಗಂಡನ ಅಷ್ಟೇ, ಏನು ಹೋಗಿದ್ದೆ, ಏನ್ ಕೆಲಸ, ಅನುಮಾನ ಬೀಳಬಾರ್ದು. ಆ ಅನುಮಾನ ಬಿದ್ದಾಗ ಆ ಅನುಮಾನವೇ ಚಿತ್ತ ವೃತ್ತಿಯಾಗಿ ನಮ್ಮಲ್ಲಿ ತಯಾರಾಗುತ್ತೆ ಅಲ್ವಾ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳ್ತಾರೆ ಇಲ್ಲಿ, ಕೋಪ, ಭಯ, ಕೋಪ ಅಲ್ವಾ. ಆ ಭಯ ಕೋಪವನ್ನ ನಾವು ವ್ಯಕ್ತಪಡಿಸ್ತಾ ಇರ್ತೀವಲ್ವಾ. ಆ ಭಯ ಕೋಪವನ್ನು ವ್ಯಕ್ತಪಡಿಸಿದಾಗ ಅವೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗಿ ತಯಾರಾಗ್ತವೆ. ಮತ್ತೆ ಇನ್ನೇನ್ ಮಾಡ್ತಾ ಇರ್ತೀವಿ, ಅವ್ರು ನಮ್ಮ ಮಕ್ಕಳನ್ನ ನೀನ್ ದಡ್ಡ ಅವನ್ ಬುದ್ಧಿವಂತ, ನೀನ್ ದಡ್ಡ. ಇಬ್ರು ಮಕ್ಳಿದ್ರೆ ಮನೆಯಲ್ಲಿ, ಒಬ್ರನ್ನ ಮೇಲ್ ಮಾಡ್ತೀವಿ, ಒಬ್ರನ್ನ ಕಡಿಮೆ, ನೀನ್ ಸರಿ ಇಲ್ಲ, ನೀನ್ ಸರಿಯಾಗಿ ಓದಲ್ಲ, ನೀನ್ ದಡ್ಡ, ಅವನ್ ಬುದ್ಧಿವಂತ. ಯಾರಾದ್ರೂ ಬಂದ್ರೆ ಹೇಳ್ತಾ ಇರ್ತೀವಿ, ಏನ್ ಹೇಳ್ತಾ ಇರ್ತೀವಿ, ನಮ್ಮ ದೊಡ್ಡ ಮಗ ಬಹಳ ಬುದ್ಧಿವಂತ ಇದ್ದಾನೆ, ಇವ್ ನಮ್ಮ ಸಣ್ಣವನು ಬಹಳ ದಡ್ಡ ಇದ್ದಾನೆ ಅಂತ ಹೇಳ್ತಾ ಇದ್ದಾಗ ಅವನಿಗೆ ಅವ್ರ ಮೇಲೆ, ಅವ್ರ ಅಪ್ಪನ ಮೇಲೆ ದ್ವೇಷ ಬರುತ್ತೆ. ಅವಾಗ ನೋಡು, ಅವನು ಹೊಗಳ್ತಾ ಇದ್ದಾನೆ, ಅದೇ ಚಿತ್ತದಲ್ಲಿ ವೃತ್ತಿಯಾಗಿ ಅದಕ್ಕೆ ಎಲ್ಲರೂ ಒಂದೇ ಮಕ್ಕಳು ಅಂದ್ಮೇಲೆ ಅವ್ರವ್ರು ಏನೇನು ಆಗ್ಬೇಕು ಅಂತ ಇರ್ತಾರೋ ಅದೇ ಆಗ್ತಾರೆ. ನಾವು ಹೇಳ್ಬೇಕು, ಶಿಸ್ತಿನಿಂದ ಓದಿ ಅಂತ ಹೇಳ್ಬೇಕೆ ಹೊರತು ನಾವು ಹೇಳಿದ ಮಾತ್ರಕ್ಕೆ ಓದಲ್ಲ. ನಾವೇನ್ ಆಗ್ಬೇಕು ಅಂತ ಇರ್ತೀವೋ ಅದಾಗಲ್ಲ. ಅವರಲ್ಲಿ ಏನು ಪಾತ್ರ ಇರುತ್ತೋ ಆ ಪಾತ್ರದ ಲೆಕ್ಕಾಚಾರದಲ್ಲೇನೆ ಅವರು ಓದ್ತಾ ಇರ್ತಾರೆ, ಅದೇ ಆಗ್ತಾ ಇರ್ತಾರೆ ಅವರು. ನಮ್ಮ ಕೈಯಲ್ಲಿ ಏನೂ ಇಲ್ಲ ಇಲ್ಲಿ ಅಲ್ವಾ. ಹಂಗಾಗಿ ಯಾರನ್ನೇ ಆಗಲಿ, ನಾವು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನ 100 ತಪ್ಪುಗಳಿದ್ರು ಕೂಡ ನಾವು 90 ತಪ್ಪುಗಳಿರುತ್ತೆ ಅವನಲ್ಲಿ, 10 ಒಳ್ಳೇದಿರುತ್ತೆ. 90 ತಪ್ಪುಗಳಿರುತ್ತೆ, 10 ಒಳ್ಳೇದಿರುತ್ತೆ ಅಲ್ವಾ. 10 ಒಳ್ಳೇದಿರುತ್ತೆ ಅಂದಾಗ ಆ ಒಳ್ಳೆಯದನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಒಳ್ಳೆಯದನ್ನ. ನೋಡಿ, ಇದಕ್ಕೆ ದುರ್ಯೋಧನ ಕೆಟ್ಟವನೇ, ದುರ್ಯೋಧನ ಬಹಳ ಕೆಟ್ಟವನೇ, ದುರ್ಯೋಧನ ಒಳ್ಳೆಯ, ಆದ್ರೆ ಇತ್ತು ಒಳ್ಳೆ ಗುಣ ಇತ್ತು ಅವನಿಗೆ. ಒಂದ್ಸಾರಿ ದುರ್ಯೋಧನ ಯುದ್ಧದಲ್ಲಿ
ಆ ಅಭಿಮನ್ಯು ಬಹಳ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇರ್ತಾನೆ. ದುರ್ಯೋಧನ ನೋಡಿ ಒಂದು ಕ್ಷಣ ಮೂಕ ವಿಸ್ಮಿತ ಆಗೋಗ್ಬಿಡ್ತಾನೆ. ದುರ್ಯೋಧನ ಅವನು ನೋಡಿ, ಅಬ್ಬಾ ಅಭಿಮನ್ಯು ನೀನು ಎತ್ತಂತ ತಾಯಿ, ಎಷ್ಟು ಭಾಗ್ಯವಂತಳಪ್ಪ, ಎಷ್ಟು ಪರಾಕ್ರಮಿ ನೀನು ಅಂತ ಹೇಳ್ತಾನೆ. ಅಭಿಮನ್ಯು ನೋಡ್ರಿ, ಇಲ್ಲಿ ಅಭಿಮನ್ಯು ಯಾವ ರೀತಿ ಒಳ್ಳೆ ಗುಣ ಇರುತ್ತೆ ಅನ್ನೋದಕ್ಕೆ ಒಂದು ಸಾರಿ ಇವನು ದುರ್ಯೋಧನ ಅಭಿಮನ್ಯುನ ಹೊಗಳದ ಅಲ್ಲಿ ವಿಚಾರ ಒಪ್ಕೊಂಡ. ಅವನು ಪರಾಕ್ರಮ ಶೂರ ಅಂತ ಕೆಟ್ಟವನೇ, ಆದ್ರೂ ಅಲ್ಲಿ ನಿಜವನ್ನ ಸತ್ಯವನ್ನ ಒಪ್ಕೊಂಡ. ಅಲ್ಲಿ ಒಂದ್ಸಾರಿ ಗಂಧರ್ವರು, ಅಲ್ಲಿ ಮೇಲಿಂದ ಗಂಧರ್ವ ಕನ್ಯೆಯರು ಬಂದು ಅಲ್ಲಿ ಈಜಾಡ್ತಾ ಇರ್ತಾರೆ, ಕೊಳದಲ್ಲಿ ಈಜಾಡ್ತಾ ಇರ್ತಾರೆ. ಇವನು ದುರ್ಯೋಧನ ಒಂದ್ಸಾರಿ ಆಗ ಕಾಡ್ಗೆ ಹೋಗ್ತಾನೆ. ಕಾಡ್ಗೆ ಹೋದಾಗ ಅಲ್ಲಿ ಕೊಳದಲ್ಲಿ ಈಜಾಡ್ತಾ ಇದ್ರೆ ಅವ್ರನ್ನ ಇವನು ಗಲಾಟೆ ಮಾಡ್ತಾನೆ. ಗಲಾಟೆ ಮಾಡಿ ಆ ಹೆಂಗಸರನ್ನ ಇವನು ಬಲಾತ್ಕಾರ ಮಾಡಕ್ ಹೋಗ್ತಾನೆ, ಗಂಧರ್ವ ಕನ್ಯೆಯರನ್ನ. ಆ ಗಂಧರ್ವ ಕನ್ಯೆಯರನ್ನ ಬಲಾತ್ಕಾರ ಮಾಡಕ್ ಹೋದಾಗ ಅಲ್ಲಿ ಅವರು ಹೊಡಿತಾರೆ, ಹೊಡೆದ್ಬಿಟ್ಟು ಕಟ್ಟಾಕ್ಬಿಡ್ತಾರೆ ಇವನ್ನ ಸಂಪೂರ್ಣವಾಗಿ. ಆಗಲ್ಲ, ಗಂಧರ್ವ್ರ ಜೊತೆ ಯುದ್ಧ ಮಾಡಕ್ ಆಗಲ್ಲ ಇವನ್ ಕೈಯಲ್ಲಿ, ಇನ್ಮೇಲೆ ಆ ಶಕ್ತಿ ಇರ್ಲಿಲ್ಲ. ಆಗ ಪಾಂಡವರು ಇರ್ತಾರೆ ಅಲ್ಲೇನೇನೆ. ಪಾಂಡವರು ಕೂಡ ವನವಾಸನೇ ಹೋಗಿರ್ತಾರೆ. ಪಾಂಡವರು ಅದವರೆಗೆ ಆಲ್ರೆಡಿ ವನವಾಸ ಹೋಗಿದ್ದಾಗ ಅಲ್ಲಿ ಯಾರೋ ವಿಚಾರ ಹೇಳ್ತಾರೆ ಹಿಂಗೆ, ಯಾರಿಗೆ? ಧರ್ಮರಾಜನ್ಗೆ. ಹಿಂಗೆ ದುರ್ಯೋಧನ ಅಲ್ಲಿ ಯಾರೋ ಗಂಧರ್ವರಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ಹೇಳಿದಾಗ ಅವಾಗ ಧರ್ಮರಾಜ ಹೇಳ್ತಾನೆ ಅರ್ಜುನನ್ನ, ಹೋಗು ಬಿಡಿಸ್ಕೊಬರೋ ಹೋಗು ಅಂತ ಹೇಳ್ತಾನೆ. ಏನನ್ನ ನೀನು ಅವ್ನು ಬಿಡಿಸ್ಕೊಬರೋದಾ? ಅವನ್ನ ಮೊಯ್ರಿ ಅವ್ನು ಬಿಡಿಸ್ಕೊಬರೋದಾ? ಏನ್ ಹಿಂಗೆ ಹೇಳ್ತಾ ಇದೀಯ ಅಂದ್ರೆ, ವೈರಿನೇ ಆಗಿರ್ಬೋದು ಅವನು. ನಾವು ಕೌರವರು 100 ಜನ, ಪಾಂಡವರು 5 ಜನ, ಆದ್ರೆ ಬೇರೆಯವರು ನಮ್ಮ ಮೇಲೆ ದಾಳಿಗೆ ಬಂದಾಗ ನಾವು 105 ಜನ ಅಂತ ಹೇಳ್ತಾನೆ ಧರ್ಮರಾಜ. ಬೇರೆಯವರು ನಮ್ಗೆ ದಾಳಿಗೆ ಬಂದಾಗ ನಾವು 105 ಜನ ಬಿಡಿಸ್ಕೊಂಡ್ಬರೋ ಹೋಗು ಅಂತಾನೆ. ಆಗ ಬಿಡಿಸ್ಕೊಂಡು ಬಂದಾಗ ಅಲ್ಲಿ ಅವನು ದುರ್ಯೋಧನ ಬಿಡಿಸ್ಕೊಂಡು ಬರ್ತಾನೆ. ದುರ್ಯೋಧನ ಬಿಡಿಸ್ಕೊಂಡ್ ಬಂದಾಗ, ಏನಾದರೂ ಕೇಳು, ನಿನಗೆ ಏನ್ ಬೇಕೋ ನಾನು ಸಹಾಯ ಮಾಡ್ತೀನಿ ಕೇಳು ಅಂತಾನೆ ದುರ್ಯೋಧನ. ಒಳ್ಳೆತನ, ಸಹಾಯ ಮಾಡಿದ್ದಕ್ಕೆ ಅವನು ಅವನು ಆಯ್ತು, ನಾನು ಸಮಯ ಬಂದಾಗ ನಾನು ಕೇಳ್ತೀನಿ ಅದನ್ನ, ಈಗ ಬೇಡ ಅಂತ ಹೇಳ್ತಾನೆ. ಸಮಯ ಬಂದಾಗ ಕೇಳ್ತೀನಿ, ಇವಾಗ ಬೇಡ ಅಂತ ಹೇಳ್ತಾನೆ ದುರ್ಯೋಧನ. ಸರಿ ಅರ್ಜುನ, ಆಯ್ತು, ಎಲ್ಲ ಆಗೋಯ್ತು, ಯುದ್ಧ ಶುರುವಾಯಿತು, ಮಹಾಭಾರತ ಯುದ್ಧ ಶುರುವಾಯಿತು. ಭೀಷ್ಮಾಚಾರ್ಯರು ಯುದ್ಧ 18ನೆಯ ಫಸ್ಟ್ ದಿನ ಭೀಷ್ಮಾಚಾರ್ಯರೇ ಸಾರಥ್ಯ ವಹಿಸಿದ್ರು. ಯುದ್ಧ ಮಾಡ್ತಾ ಇದ್ದಾರೆ. ದುರ್ಯೋಧನ್ಗೆ ಅನುಮಾನ ಬಂತು, ಸರಿಯಾಗಿ ನೀನು ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಯಾರನ್ನ? ಭೀಷ್ಮಾಚಾರ್ಯರನ್ನ. ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ, ನೀನು ಯುದ್ಧದಿಂದ ಹೊರಟೋಗು ಅಂತ ಹೇಳ್ತಾನೆ. ನೀನು ಪಾಂಡವರ ಮೇಲೆ ಮೋಹ ಇಟ್ಕೊಂಡಿದ್ಯಾ, ಪಾಂಡವ ಪಕ್ಷಪಾತಿ ನೀನು, ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ದುರ್ಯೋಧನ, ನನ್ನನ್ನು ಹೋಗು ಅಂತ ಹೇಳ್ತೀಯಾ? ನೋಡು, ನಾಳೆ ಈ 5 ಜನ ಪಾಂಡವರನ್ನು ಈ 5 ಬಾಣಗಳಿಂದ ಕೊಲ್ತೀನಿ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯರು. 5 ಬಂಗಾರದ ಬಾಣಗಳು ಇತ್ತವಲ್ಲ ಭೀಷ್ಮಾಚಾರ್ಯರ ಹತ್ರ, 5 ಬಂಗಾರದ ಬಾಣಗಳು, ಇದರಿಂದ 5 ಜನ ಪಾಂಡವರು ನಾನು ಕೊಲ್ತೀನಿ ನಾಳೆ ಅಂತ ಹೇಳ್ತಾನೆ. ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯರು. ನೋಡು, ಶ್ರೀಕೃಷ್ಣ ಆಯುಧ ಹಿಡಿಯಲ್ಲ, ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ, ಆದ್ರೆ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುವಷ್ಟು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯರು. ಆಗ ಅದು ಹೆಂಗೋ ಕೃಷ್ಣನ್ ಗೊತ್ತಾಗೋಗ್ಬಿಡುತ್ತೆ. 5 ಬಾಣಗಳು, ಆ ಬಾಣಗಳು ಬಿಟ್ಬಿಟ್ರೆ ಪಾಂಡವರು ಖಂಡಿತ ಹತ ಆಗೋಗೋದೆ, ಪಾಂಡವರು ಸತ್ತೋಗೋದೆ, ಅಲ್ಲೆರಡು ಮಾತೇ ಇಲ್ಲ, ಸತ್ತೋಗ್ಬಿಡೋದೇನೇನೆ. ಆಗ ಅವರು ಕೃಷ್ಣನ್ ಗೊತ್ತಾಯಿತು. ಅವಾಗ ಅರ್ಜುನನ್ ಕಳಿಸ್ತಾನೆ. 5 ಬಾಣಗಳನ್ನ ಅವನೇನ್ ಮಾಡ್ತಾರೆ ಅಂದ್ರೆ, ದುರ್ಯೋಧನ, ತಾತ ನಿನ್ನ ಹತ್ರ ಇದ್ರೆ ನಿನ್ಗೆ ಯಾವಾಗ ಮನಸ್ಸು ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ, ನನ್ನ ಹತ್ರನೇ ಕೊಡು, ಈ ಬಾಣಗಳನ್ನ ನಾನೇ ಇಟ್ಕೊಂತೀನಿ, ನಾಳೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಬಾಣಗಳನ್ನ 5 ಬಾಣಗಳನ್ನ ದುರ್ಯೋಧನ ಇಟ್ಕೊಂಡಿರ್ತಾನೆ. ಆಗ ಕೃಷ್ಣ ಅಲ್ವಾ ಎಲ್ಲ ಜಗನ್ನಾಟಕ ಸೂತ್ರಧಾರಿ, ಕೃಷ್ಣನ್ಗೆಲ್ಲ ಗೊತ್ತಿರುತ್ತಲ್ವಾ. ಅವಾಗ ಹೇಳ್ತಾನೆ ಕೃಷ್ಣ ಅರ್ಜುನ ಹೋಗು, ದುರ್ಯೋಧನ್ಗೆ ಹೋಗು, ಅವಾಗ ನಿನ್ಗೇನು ಬೇಕೋ ಕೇಳು ಅಂತ ಹೇಳಿರ್ತಾನಲ್ವಾ, ಅದನ್ನ ಕೇಳು ಅಂತ ಹೇಳ್ತಾನೆ. ಆಗ ಹೋಗಿ ಅವನು ದುರ್ಯೋಧನ ಕೇಳ್ತಾನೆ, ಆ 5 ಬಾಣಗಳು ನನಗೆ ಕೊಡು ಅಂತಾನೆ. ದುರ್ಯೋಧನ ಕೊಟ್ಬಿಡ್ತಾನೆ. ಕೊಡಲ್ಲ ಅಂತ ಹೇಳಿಲ್ವಲ್ಲ, ಅಲ್ಲಿಗೆ ಅವನೇನು, ಅವನಲ್ಲಿ ಒಂದು ಒಳ್ಳೆ ಗುಣ ಇದೆ ಇರ್ಬೋದು, 90 ತಪ್ಪಿರ್ಬೋದು, ಒಳ್ಳೆ ಗುಣ ಕೊಟ್ಬಿಟ್ಟ ಅವನು ಬಾಣಗಳನ್ನ. ಇಲ್ಲಿ ದುರ್ಯೋಧನ ಬೇಸಿಕಲಿ ದುರ್ಯೋಧನ ಹೆಂಗ್ ಕೆಟ್ಟವನಲ್ಲ ನೋಡಿ. ಒಂದು ದುರ್ಯೋಧನೊಂದು ಹೆಂಗಾಗುತ್ತೆ ಅಂದ್ರೆ, ಅಲ್ಲಿ ಪಾಂಚಾಲಿ ವಸ್ತ್ರಾಪರಣ ಆಗುವಾಗ ದುರ್ಯೋಧನ ಬೇಡ ಅಂತಾನೆ.
ದುರ್ಯೋಧನ ವಸ್ತ್ರಾಪರಣ ಶಕುನಿ ಹೇಳ್ತಾನೆ, ಶಕುನಿ ಇಲ್ಲ ವಸ್ತ್ರಾಪರಣ ಆಗ್ಬೇಕು, ವಸ್ತ್ರಾಪರಣ ಆಗ್ಬೇಕು, ವಸ್ತ್ರಾಪರಣ ಮಾಡ್ಬೇಕು ಅಂತ ಶಕುನಿ ಹೇಳಿದ್ದಕ್ಕೆ ಅವನು ಅಲ್ಲಿ ಮಾಡ್ತಾನಲ್ಲಿ. ಶಕುನಿ ಹೇಳಿದ್ದಕ್ಕೆ ಅವನು ಕೆಲಸವನ್ನು ಮಾಡ್ತಾನೆ, ಬೇಡ ಅಂತ ಹೇಳ್ತಾನೆ ಅಲ್ಲಿ. ಶಕುನಿ ಯಾಕೆ ಬಿಡಲ್ಲ? ಕೌರವರ ನಾಶ ಮಾಡ್ಬೇಕು ಅಂತೇಳಿ ಅಲ್ವಾ. ಅಲ್ಲಿ ದುರ್ಯೋಧನ ಒಳ್ಳೆ ಗುಣ ಅದು, ಬೇಡ ಅಂತಾನೆ. ಆಮೇಲೆ ಕೃಷ್ಣ ಸಂಧಾನಕ್ಕೆ ಬರ್ತಾನೆ. ಕೃಷ್ಣ ಸಂಧಾನಕ್ಕೆ ಬಂದಾಗ ಕೊಡೋಣ, ಇದು ಊರು ಕೊಡೋಣ ಅಂತ ಹೇಳ್ತಾನೆ ದುರ್ಯೋಧನ. ಅದು ಶಕುನಿ ಇದ್ನಲ್ವಾ, ಶಕುನಿ ಬೇಡ, ಕೊಡ್ಬೇಡ ಅಂತ ಹೇಳ್ತಾನೆ. ಕೊಡೋಣ ಅಂತ ಹೇಳ್ತಾನೆ. ಯಾಕೆ? ಯುದ್ಧ ಆಗ್ಬೇಕು, ಕೌರವರು ನಾಶ ಆಗ್ಬೇಕು. ಅದನ್ನ ಅರ್ಥ ಮಾಡಂಗೆ ಪ್ರತಿಯೊಬ್ಬರಲ್ಲಿ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಅವಾಗ ಸಾಯವಾಗ ದುರ್ಯೋಧನ ಕೃಷ್ಣ ಹೋಗ್ತಾನಂತೆ. ಕೃಷ್ಣ ಹತ್ರ ಹೋದಾಗ ಅವನು ದ್ರೌಪದಿ ಕ್ಷಮೆ ಕೇಳ್ತಾನಂತೆ. ದ್ರೌಪದಿನ ನಾನು ಮಾಡಿದ ತಪ್ಪು, ನಾನು ಮಾಡಿದ ಅಪರಾಧ ಆಯಿತು, ನಾನು ಮಾಡಬಾರ್ದಾಗಿತ್ತು. ಆಕ್ಚುಲಿ ಅವನಿಲ್ಲ, ಅವನು ವಸ್ತ್ರಾಭರಣ ಮಾಡ್ಬೇಕು ಅನ್ನೋದು ಅವನ ಮನಸ್ಸಲ್ಲಿ ಇರ್ಲಿಲ್ಲ. ಇವನೇ ಶಕುನಿನೇ ಎಲ್ಲ ಹೇಳ್ಕೊಟ್ಟು ಮಾಡಿದ್ದು. ಅಲ್ಲಿಗೆ ಪ್ರತಿಯೊಬ್ಬರಲ್ಲಿ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಆ ಒಳ್ಳೆ ಗುಣವನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲರನ್ನ ಅನುಮಾನದಿಂದ ನೋಡಬಾರ್ದು. ಎಷ್ಟೋ ನಿದರ್ಶನಗಳಿದೆ ಇಲ್ಲಿ ಒಳ್ಳೆ ಗುಣ. ನೋಡಿ, ಒಂದ್ಸರ್ತಿ ಏನ್ ಹೇಳ್ತಾನೆ ಕೃಷ್ಣ, ಯಾವುದೋ ಒಂದು ಸಮಂತ ಕಮಣಿ ತಂದಿರ್ತಾನೆ, ಒಂದು ಪೆಟ್ಟಿಗೆ ಅಂತಾನೆ. ಅಲ್ಲಿ ಒಂದು ಪಾಂಡವರು ಅವನಿಗೆ ಬಳುವಳಿ ಕೊಟ್ಟಿರ್ತಾರೆ. ಅದ್ರಲ್ಲಿ ಏನು ಇದ್ರೆ ಅದು ಏನು ನಿಜ ಇರುತ್ತೆ ಅದೆಲ್ಲ ಕಾಣಿಸ್ತಾ ಇರ್ತದೆ. ಅದ್ಮೇಲೆ ನಿಂತ್ಕೊಂಡ್ಬಿಟ್ರೆ ಅವ್ರ ಮನ್ಸಲ್ಲಿ ಏನಿದೆ ಅದು ಗೊತ್ತಾಗ್ತಾ ಇರುತ್ತೆ. ಕೃಷ್ಣ ನಿಂತ್ಕೊಂಡಾಗ ಆಗ ಎಲ್ಲಾರು ಒಬ್ಬೊಬ್ರು ನಿಂತ್ಕೊಂತಾರೆ. ಒಬ್ಬನಿಗೆ ಅರ್ಜುನನ್ಗೆ ಕೃಷ್ಣ ಬಲರಾಮನಿಗೆ ದುರ್ಯೋಧನ ಕಾಣಿಸ್ತಾನೆ. ಬಲರಾಮನ ಹೆಂಡತಿಗೆ ಐಶ್ವರ್ಯ ಕಾಣಿಸುತ್ತೆ. ಅವ್ರಿಗೆ ಐಶ್ವರ್ಯ ಅಂದ್ರೆ ಬಹಳ ಇಷ್ಟ. ಐಶ್ವರ್ಯ ಕಾಣಿಸ್ತಾ ಇರುತ್ತೆ ಅವಳಿಗೆ. ಮತ್ತೆ ಕೃಷ್ಣನ ನೀನ್ ನಿಂತ್ಕೋ, ಇದ್ರ ಮೇಲೆ ನೀನ್ ನಿಂತ್ಕೋ ಅಂತಂದ್ರೆ ಅವಾಗ ಹೇಳ್ತಾನೆ ಅದನ್ನ, ಆ ಒಂದು ಸತ್ಯದ ಪೆಟ್ಟಿಗೆ ನನ್ಗೆ ನೇರ್ ಕಾಣಿಸ್ತಾರಣ್ಣ, ಗೊತ್ತಿರೋ ವಿಚಾರನೇ ಅಲ್ವಾ, ನನಗೆ ಅರ್ಜುನ ಕಾಣಿಸ್ತಾನೆ ಅಂತ. ಸರಿ, ಇಲ್ಲ ನೀನ್ ನಿಂತ್ಕೋ, ಪರೀಕ್ಷೆ ಮಾಡ್ಬೇಕು, ನಿಂತ್ಕೋ ಅಂತ ಹೇಳ್ತಾನೆ. ಅದ್ರ ಮೇಲೆ ನಿಂತ್ಕೊಂಡಾಗ ಅವನಿಗೆ ಶಕುನಿ ಕಾಣಿಸ್ತಾನೆ. ಯಾರಿಗೆ? ಕೃಷ್ಣನಿಗೆ. ಇದೇನು ಅರ್ಜುನ ಕಾಣಿಸ್ಬೇಕಾಗಿರೋದು, ಶಕುನಿ ಕಾಣಿಸ್ತಾನೆ ಅಂತಂದ್ರೆ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿ ಶಕುನಿ ಕುತಂತ್ರಿನೇ ಶಕುನಿ, ಬಹಳ ಕುತಂತ್ರನೇ. ಆದ್ರೆ ಕೃಷ್ಣವನ್ನ ಏನ್ ಶಕುನಿ ಕಾಣಿಸ್ತಾವನೆ ಅಂದ್ರೆ ಸುಮ್ಮನೆ ಕಾಣಿಸ್ತಾನೆ ಅಣ್ಣ. ಶಕುನಿ ಅವನು ಮಹಾ ಯೋಗಿ, ಅವನು ಮಹಾಜ್ಞಾನಿ, ಅವನು ಸುಮ್ಮನೆ ಕಾಣಿಸಲ್ಲ ಅವನು. ಶಕುನಿ ನನಗಿಷ್ಟ. ಯಾಕೆ ಅಂದ್ರೆ ಅಲ್ಲಿ ಭೂದೇವಿಗೆ ವಿಷ್ಣು ವರ ಕೊಟ್ಟಿರ್ತಾನೆ. ಏನು ವರ ಕೊಟ್ಟಿರ್ತಾನೆ ಭೂದೇವಿಗೆ ವಿಷ್ಣು? ನಾನು ಭೂಮಿ ಭಾರ ಕಡಿಮೆ ಮಾಡುವಂತ ಹೋಗ್ತಾಳೆ ಭೂದೇವಿ ವಿಷ್ಣುನ ಹತ್ರ. ಆಯ್ತು, ಕೃಷ್ಣ ಅವತಾರದಲ್ಲಿ ಬಂದು ನಾನು ಜನಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ, ಭೂಭಾರ ಕಡಿಮೆ ಮಾಡ್ತೀನಿ ಅಂತ ಹೇಳಿರ್ತಾನೆ ಭೂದೇವಿಗೆ. ಆದ್ರೆ ಕೃಷ್ಣ ಬಂತು, ಅವತಾರ ಬಂದ ಎಲ್ಲಾರನ್ನೂ ಒಂದೇ ಸತಿ ಹೆಂಗೆ ಭೂಭಾರ ಕಡಿಮೆ ಮಾಡಕ್ಕಾಗುತ್ತೆ? ಭೂಮಿ ಮೇರ್ತಕ್ಕಂಥ ಜನ ಹೆಂಗ್ ಸಾಯಿಸಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಶಕುನಿ ಯಾಕೆ ಕಾಣಿಸ್ತಾವನೆ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಸೇರಿಸುವ ಕೆಲಸವನ್ನು ಶಕುನಿ ಮಾಡಿದ್ನಲ್ವಾ. ಯುದ್ಧಕ್ಕೆ ಕಾರಣ ಶಕುನಿನೇ. ಅಲ್ಲಿ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಕೌರವರಲ್ಲಿ ಅವ್ರ ಮೇಲೆ ಪಾಂಡವರ ಮೇಲೆ ಕ್ರೋಧ ತುಂಬಿ ಅಲ್ಲಿ ಅವನು ಯುದ್ಧ ಮಾಡೋದೇ ಕಾರಣ ಆಗ್ತಾನೆ. ಅವಾಗ ಹೇಳ್ತಾನೆ ಸರಿ ಕೃಷ್ಣ, ಇಷ್ಟು ಜನನು ನಾನು ಸೇರ್ಸಕ್ ಆಗ್ತಿರ್ಲಿಲ್ಲ, ಶಕುನಿ ಯುದ್ಧದ ಒಂದು ನೆಪ ಹಾಕೊಂಡು ಎಲ್ಲರನ್ನ ಸೇರಿಸಿದಾನೆ, ಅದಕ್ಕೆ ಅವನು ನಂಗೆ ಶಕುನಿ ಕಂಡಿಷ್ಟ ಅಂತಾನೆ. ಮತ್ತೆ ಇನ್ನು ಶಕುನಿಲಿ ಒಳ್ಳೆ ಗುಣ ಏನು ಅಂದ್ರೆ, ಶಕುನಿ ಸಾಯಕಾಲ ಬಂತು ಯುದ್ಧದಲ್ಲಿ, ಅಂತಿಮ ಕಾಲ ಬಂದಾಗ ಅವಾಗ ಗಾಂಧಾರಿನ ನೋಡ್ಬೇಕು ಅಂತಾನೆ ಶಕುನಿ. ಒಳ್ಳೆ ಗುಣ ಸೆಲೆಕ್ಟ್ ಮಾಡ್ಕೋಬೇಕು, ಅನುಮಾನ ಬೀಳ್ಬಾರ್ದು ಅನ್ನೋದಕ್ಕೆ ಗಾಂಧಾರಿನ ನೋಡ್ಬೇಕು ಅಂತ ಹೇಳ್ತಾರೆ. ಗಾಂಧಾರಿ ಬರ್ತಾಳೆ, ಗಾಂಧಾರಿನ ಕರ್ಕೊಂಡ್ಬರ್ತಾರೆ. ಏನಂದ್ರೆ, ಅಮ್ಮ ನಾನು ತಪ್ಪು ಮಾಡಿದ್ನಮ್ಮ, ಹಿಂಗೆ ಮಾಡಬಾರ್ದಾಗಿತ್ತು, ಇದು ಏನು ಅಲ್ಲಿ ಅವಾಗ ಗೊತ್ತಾಗುತ್ತೆ, ಅವ್ನಿಗೆ ರಿಯಲೈಸ್ ಆಗುತ್ತೆ. ಇನ್ನು ನಾನು ದ್ವೇಷ ಯಾಕೆ ಮಾಡಿದೆ, ದ್ವೇಷ ಮಾಡಬಾರ್ದಾಗಿತ್ತು, ಅವ್ರಿಗೆ ಕ್ಷಮಿಸ್ಬೇಕಾಗಿತ್ತು ಅಂತಾನ. ನಾನು ಹಿಂಗೆ ಮಾಡಿದ್ದು ಇದಕ್ಕೋಸ್ಕರನೇ, ಅವರೆಲ್ಲ ಸಾಯಲಿ ಅಂತಾನೆ ನಾನು ದ್ವೇಷ ಇಟ್ಕೊಂಡು ಮಾಡಿದೆ, ನಾನು ಮಾಡಬಾರ್ದಾಗಿತ್ತು, ಕ್ಷಮೆ ಕೇಳ್ತಾನೆ ಶಕುನಿ ಅಲ್ವಾ. ಹಂಗೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಒಳ್ಳೆ ಗುಣ ಆ ಒಳ್ಳೆ ಗುಣವನ್ನ ಮಾತ್ರ ನಾವು ನೋಡ್ಬೇಕು ಅಂತೇಳಿ ಅಲ್ಲಿ ಗೌತಮ ಬುದ್ಧರು ಹೇಳ್ತಾರೆ ಅಲ್ವಾ. ಅಲ್ಲಿ ಯಾಕೆ ಹೇಳಿ, ಎಲ್ಲರಲ್ಲಿ ದೋಷಗಳಿರುತ್ತೆ, ಎಲ್ಲರಲ್ಲಿ ತಪ್ಪು ಮಾಡಿರೋದೆ, ಎಲ್ಲರೂ ತಪ್ಪು ಇದ್ದೇ ಇರುತ್ತೆ ಅದರಲ್ಲಿ. ಎಲ್ಲವೂ ಪಾಪಕರ್ಮ ಮಾಡಿದವನೇ, ಎಲ್ಲವೂ ಬ್ರಹ್ಮಹತ್ಯೆ ಮಾಡಿದವನೇ, ಪ್ರಾಯಶ್ಚಿತ್ತಕ್ಕೆ ವನ್ನ ಪರ್ವತಗಳೈದವು, ಒಮ್ಮೆ ಶರಣನ್ನು ನಮ್ಮ ಕೂಡಲ ಸಂಗಮ ದೇವನಿಗೆ ಅಂತ ಹೇಳಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ತಪ್ಪುಗಳು ಮಾಡಿದ್ದಾರೆ,
ಎಲ್ಲರೂ ಬ್ರಹ್ಮಹತ್ಯೆ ಮಾಡಿದ್ದಾರೆ. ಪ್ರಾಯಶ್ಚಿತ್ತಕ್ಕೆ ವನ್ನ ಪರ್ವತಗಳೈದವು. ನೀನ್ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತ ಅವನ ಹೋಮ ಯಜ್ಞಾದಿಗಳು ಮಾಡ್ತಾ ಹೋಗಿದೀಯಾ ಅಂದ್ರೆ ಪ್ರಾಯಶ್ಚಿತ್ತಕ್ಕೆ ವನ್ನ ಪರ್ವತಗಳೈದವು. ನಿನಗೆ ಎಷ್ಟು ಎಷ್ಟು ಪರ್ವತಗಳಾದ್ರೂ ಸಾಲದ ಬರುತ್ತೆ. ಒಮ್ಮೆ ಶರಣನ್ನು ನಮ್ಮ ಕೂಡಲ ಸಂಗಮ ದೇವನಿಗೆ ಅಂತ ಹೇಳ್ತೇವೆ ಇಲ್ಲಿ. ಅಂದ್ರೆ ಇಲ್ಲಿ ನಾವು ನಮ್ಮ ಈ ಎಷ್ಟು ಪಾಪ ಮಾಡಿರ್ತೀವಿ, ಎಷ್ಟು ತಪ್ಪು ಮಾಡಿರ್ತೀವಿ, ಅವೆಲ್ಲವೂ ನಮ್ಮ ಚಿತ್ತದಲ್ಲಿ ಏನಾಗಿರುತ್ತೆ, ವೃತ್ತಿಯಾಗಿರುತ್ತೆ. ಚಿತ್ತದಲ್ಲಿ ವೃತ್ತಿ, ಆ ವೃತ್ತಿಗಳನ್ನ ಕಳ್ಕೋಬೇಕು ಅಂತಂದ್ರೆ ನಾವು ಅವನ ಹೋಮ ಯಜ್ಞ ಮಾಡಿದರೆ ಹೋಗಲ್ಲ ಅಂತ ಹೇಳ್ತಾರೆ ಬಸವಣ್ಣ. ಪ್ರಾಯಶ್ಚಿತ್ತಕ್ಕೆ ವನ್ನ ಪರ್ವತಗಳೈದವು. ನೀನದು ಹೋಮ ಅವನ ಮಾಡಬೇಕು ಅಂದ್ರೆ ಎಷ್ಟು ದುಡ್ಡಿದ್ರು ನಿನಗೆ ಸಾಕಾಗಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿ ನೀನು ಅವನ ಹೋಮಗಳನ್ನು ಮಾಡಿದ್ರು ಕೂಡ ಅದು ಪಾಪ ಹೋಗಲ್ಲ. ಯಾವಾಗ ಪಾಪ ಹೋಗುತ್ತೆ ಅಂದ್ರೆ ನಿನ್ನ ಚಿತ್ತದಲ್ಲಿರ್ತಕ್ಕಂಥ ವೃತ್ತಿಗಳು ಕಳ್ಕೋಬೇಕಾದ್ರೆ ಧ್ಯಾನ ಮಾಡಬೇಕು ಅಂತಾರೆ. ಅಂದ್ರೆ ಒಮ್ಮೆ ಶರಣನ್ನು ನಮ್ಮ ಶರಣನು ಕೂಡಲ ಸಂಗಮ ದೇವನಿಗೆ, ನಮ್ಮಲ್ಲಿ ಕೂಡ್ಕೊಂಡಿರ್ತಕ್ಕಂಥ ಸಂಗಮ ದೇವನಿಗೆ ಶರಣು ಹೋಗುವುದ್ರಲ್ಲಿ, ಕೂಡಲ ಸಂಗಮ ದೇವನಿಗೆ ಶರಣು ಹೋಗೋದು ಅಂದ್ರೆ ಆತ್ಮಕ್ಕೆ ಶರಣು ಹೋಗುವುದು. ನಮ್ಮಲ್ಲೇ ಕೂಡ್ಕೊಂಡಿರ್ತಕ್ಕಂಥ ಸಂಗಮ ಆಗಿರ್ತಕ್ಕಂಥದ್ದು ಅಂದ್ರೆ ಮಿಲನ, ಸೇರಿರೋದು. ಅಂದ್ರೆ ನಮ್ಮಲ್ಲೇ ಕೂಡ್ಕೊಂಡಿದ್ದಾನೆ ಯಾರು, ಸಂಗಮನಾಥ. ಅವನೇ ಆತ್ಮ ಅಥವಾ ಅವನೇ ಭಗವಂತ ಅಲ್ವಾ. ಆ ರೀತಿಯಾಗಿ ಎಲ್ಲದೂ ಕೆಟ್ಟದ್ದಿರುತ್ತೆ, ಅದು ಒಳ್ಳೇದು ಮಾತ್ರ ತಗೋಬೇಕು. ಆ ಕೆಟ್ಟದ್ದು ಒಳ್ಳೇದು ಚಿತ್ತದಲ್ಲಿ ವೃತ್ತಿ ಆಗಿರ್ತಕ್ಕಂಥದ್ದನ್ನ ಹೋಗ್ಲಾಡಿಸ್ಬೇಕಾದ್ರೆ ಬಸವಣ್ಣವ್ರು ಹೇಳಿದ್ರಲ್ಲ, ಏನ್ ಹೇಳಿದ್ರು, ಶರಣನ್ನು ಕೂಡಲ ಸಂಗಮ ದೇವನಿಗೆ ಅಂದ್ರೆ ಆತ್ಮಕ್ಕೆ ಶರಣು ಹೋಗು ಅಂತಂದ್ರೆ ಆ ಆತ್ಮಕ್ಕೆ ಶರಣು ಹೋಗುವ ವಿದ್ಯೆಯೇ ಧ್ಯಾನ. ನೋಡಿ ಮತ್ತೆ ಹೇಳಿದ ಇಲ್ಲಿ ಅಲ್ಲಿಗೆ ಅವನು ಶ್ರೀಕೃಷ್ಣ ಬಂದಾಗ ದುರ್ಯೋಧನ ಅನುಮಾನ ಪಟ್ಟ, 5 ಊರಾದ್ರೂ ಕೊಡು ಅಂತ ಕೇಳಿದ್ರು. ಅವರು 5 ಊರುಗಳನ್ನಾದ್ರೂ ಕೊಡು ಅಂತ ಹೇಳಿದ್ರು. 5 ಊರುಗಳನ್ನಾದ್ರೂ ಕೊಡು ಅಂತ ಇವನು ಹೇಳಿದ್ನಲ್ವ, ಅನುಮಾನ ಪಟ್ಟ. 5 ಊರು ಕೊಟ್ಟರು ಅವ್ರು ಯುದ್ಧದಲ್ಲಿ ನೀವು ಸೋಲೋದು ಖಚಿತ ಅಂತ ಹೇಳ್ದ. ಯಾರು, ದುರ್ಯೋಧನ. ಇವನು ಕೃಷ್ಣ, ನೀ ಯುದ್ಧದಲ್ಲಿ ಖಚಿತ, ಪಾಂಡವ್ರ ಮುಂದೆ ನೀನೇನು ಗೆಲ್ಲಕ್ಕಾಗಲ್ಲ ಅಂತ. ಆದ್ರೂ ಅವನು ಅನುಮಾನ ಪಟ್ಟ. ಯಾಕೆ ಅನುಮಾನ ಪಟ್ಟ? ಶಕುನಿಯ ಮಾತನ್ನ ಕೇಳಿ ಅನುಮಾನ ಪಟ್ಟಿದ್ದಕ್ಕೆ ಏನಾಯ್ತು, ಅವನು ನಷ್ಟ ಆಗೋದ ಅಲ್ವಾ. ಇಲ್ಲಿ ನಮ್ಗೆ ಯಾಕೆ ಚಿತ್ತವೃತ್ತಿಗಳು ಅನುಮಾನದಿಂದ ನೋಡ್ತೀವಿ ಅಂದ್ರೆ, ಅಲ್ಲಿ ಪಾಂಡವರು ವನವಾಸದಲ್ಲಿದ್ರು. ಪಾಂಡವರು ವನವಾಸದಲ್ಲಿದ್ದಾಗ ಅವರು ಹಾಯಾಗಿದ್ರು ಪಾಂಡವರು. ಆದ್ರೆ ಇಲ್ಲಿ ಶಕುನಿ ದುರ್ಯೋಧನ ಯಾವಾಗ ಅವ್ರ ಬಗ್ಗೆನೇ, ಪಾಂಡವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಅವ್ರನ್ನ ಯಾವ ರೀತಿ ತಿರುಗಿ ಕೊಡ್ಬೇಕು, ಯಾವ ರೀತಿ ತೊಂದರೆ ಕೊಡ್ಬೇಕು, ಯಾವ ರೀತಿ ಅವ್ರಿಗೆ ಅನ್ಯಾಯ ಮಾಡ್ಬೇಕು, ಇದನ್ನೇ. ರಾಜ್ಯ ಇದ್ರೂ ಕೂಡ ಅಲ್ಲಿ ಅವನು ಸುಖವಾಗಿರ್ಲಿಲ್ಲ. ಯಾರು, ಕೌರವರು. ಆದ್ರೆ ಅವರು ಏನೂ ಇರ್ಲಿಲ್ಲ, ಅವ್ರು ನೆಮ್ಮದಿಯಾಗಿದ್ರು. ಅಲ್ಲಿ ಪಾಂಡವರು ಎಲ್ಲ ಇದ್ರೂ ಕೂಡ ನಮ್ಗೆ ನೆಮ್ಮದಿ ಇರಲ್ಲ. ಯಾಕೆ? ಮನಸ್ಸು, ಚಿತ್ತದಲ್ಲಿ ಕೆಟ್ಟ ಆಲೋಚನೆಗಳೇ ತುಂಬಿಕೊಂಡಿದ್ದಾವೆ ಅಲ್ವಾ. ಅದಕ್ಕೆ ಪಾಂಡವರು ಏನ್ ಮಾಡಿದ್ರು, ಆ ಆಲೋಚನೆಗಳೆಲ್ಲ ಬಿಟ್ಬಿಟ್ರು, ಚಿತ್ತದಲ್ಲಿ ವೃತ್ತಿಗಳನ್ನೆಲ್ಲ ಖಾಲಿ ಮಾಡ್ಕೊಂಡ್ರು. ಅವ್ರು ಏನ್ ಅನ್ಕೊಂಡ್ರು, ಯಾಕಿದಾಗಿದೆ, ಏಕೆ ಅನ್ಕೊಂಡ್ರು ಅಂದ್ರೆ, ಪಾಂಡವರು ವನವಾಸ ಹೋದಾಗ 2 ಪಾಠ ಕಲ್ತರು. ಪಾಂಡವರು ವನವಾಸ ಹೋದಾಗ ನನ್ನದು ಅಂತಕ್ಕಂಥ ಅಹಂಕಾರ. ನಾನು ಅಂದ್ರೇನು, ಅವರು ಮಹಾರಾಜ ಆಗಿದ್ರು. ಅವಾಗೇನಾದ್ರು ದೇಹ, ಕಿರೀಟ, ವಜ್ರ, ವೈಡೂರ್ಯ ಎಲ್ಲ ಇತ್ತು. ಅಲ್ಲೇನಾಯ್ತು, ಅಲ್ಲಿ ಏನು ಊಟಕ್ಕೆ ಇಲ್ಲ. ಅಲ್ಲಿ ಮುಷ್ಟಾನ್ನ ಭೋಜನ ತಿಂತಾ ಇದ್ದವರು. ಅಲ್ಲಿಗೆ ಶರೀರ, ನಾನು ಶರೀರ ಅಲ್ಲ, ಓಹೋ ಶರೀರ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡ್ರು. ನಾನು ಶಾಶ್ವತ ಅಲ್ಲ ಅಂತನ, ನಾನು ನನ್ನದು ಅಂತಕ್ಕಂಥ ಅಹಂಕಾರ ಹೊರಟೋಯ್ತು. ನನ್ನದು ಮಮಕಾರ, ವೇಷ. ಈ ವೇಷ, ಈ ರಾಜವೇಷ ಶಾಶ್ವತ ಅಲ್ಲ. ಹೆಂಗೆ ಅದು? ಈ ದೇಹದ ಮೇಲೆ ಮೋಹ, ನಾನು ನನ್ನದು ದೇಹದ ಮೇಲೆ ಮೋಹ ಅಂದ್ರೆ ಅಜ್ಞಾತವಾಸ ಮಾಡಿದ್ರು. ಅಜ್ಞಾತವಾಸ ಮಾಡಿದಾಗ ಏನಾಯ್ತು, ಮಾರುವೇಷ ಧರಿಸಿದ್ರು. ಅವರು ಮಹಾರಾಜ ಆಗಿದ್ರವರು. ಏನ್ ಹೇಳಿದ್ರು, ಅಡಿಗೆ ಭಟ್ಟ ಒಬ್ಬರಾದ್ರು, ಬೃಹನ್ನಳೆ ಒಬ್ಬರಾದ್ರು, ದನಕಾಯವ್ರು ಒಬ್ಬರಾದ್ರು, ಕುದುರೆಗಳ ಮೇಸವ್ರು ಒಬ್ಬರಾದ್ರು. ನೋಡಿ ಅಲ್ಲಿ ವೇಷ ಬದಲಾಗೋಯ್ತು. ಅವರು ಅಲ್ಲಿ ಏನ್ ತಿಳ್ಕೊಂಡ್ರದು, ಶರೀರ ಶಾಶ್ವತ ಅಲ್ಲ, ನಾನು ನನ್ನದು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಅಂತಕ್ಕಂಥ 2 ಪಾಠ ಕಲ್ತರು. ಶರೀರ ಅಲ್ಲ ನಾವು, ವೇಷ ಮತ್ತೆ ಊಟ. ಅಲ್ಲಿತ್ತು ಊಟ ಅಂದ್ರೆ ಶಾಶ್ವತ ಅಲ್ಲ. ಈ ದೇಹ ಶಾಶ್ವತ ಅಲ್ಲ. ಯಾವ್ದಾದ್ರೂ ಶಾಶ್ವತ ಅಲ್ಲ. ಈ ದೇಹನೂ ಶಾಶ್ವತ ಅಲ್ಲ, ವೇಷನೂ ಶಾಶ್ವತ ಅಲ್ಲ.
ನಾವು ಶಾಶ್ವತ ಅಲ್ಲ ಅನ್ನೋದನ್ನ ತಿಳ್ಕೊಂಡ್ರು ಅವ್ರು ವನವಾಸ ಹೋಗಿ. ಹಂಗೆ ಯಾವುದೇ ಏನೇ ಒಂದು ನಮ್ಮ ಪ್ರಕಟಣೆ ಘಟನೆ ನಡೆದ್ರೂ ಕೂಡ ಅದು ನಮ್ಮಲ್ಲಿ ಒಂದು ಒಳ್ಳೆಯದೇ ಆಗುತ್ತೆ ನಮ್ಗೆ. ಇದರಿಂದ ನಾವು ಪಾಠವನ್ನ ಕಲಿಬೇಕು. ಅದಕ್ಕೆ ಯಾವುದ್ರ ಮೇಲೂ ನಾವು ಅನುಮಾನ ಪಡ್ತಾ ಇರಬಾರ್ದು. ನೋಡಿ, ಇಲ್ಲಿ ಶರೀರ, ನಾವು ಶರೀರ ಅನ್ಕೊಂಡಿದ್ದೀವಿ ಅಂದ್ರೇನು? ಶರೀರ, ಅನುಮಾನ, ಸಾವಿನ ಭಯ, ಯಾವಾಗ ಸತ್ತೋಗ್ತೀವೋ ಯಾವಾಗ ಸತ್ತೋಗ್ತೀವೋ ಯಾವಾಗ ಸತ್ತೋಗ್ತೀವೋ ಅಂತ ಸಾವಿನ ಭಯ. ಸಾವಿಗೆ ಎದುರುತ್ತಾ ಇದ್ರೆ ನಾವು ಸಾವು ಹತ್ರ ಬರ್ತಾ ಇರುತ್ತೆ. ಯಾಕೆ ಸಾವಿಗೆ ಬರ್ತಾ ಇರ್ತೀವಿ? ಸಾವಿಗೆ ಭಯ ಬಿದ್ದು ಅನುಮಾನ ಪಡ್ತಾ ಇರ್ತೀವಿ. ನಾವು ಸತ್ತೋಗ್ತೀವೋ ಏನೋ, ಒಂದು ಕಾಯಿಲೆ ಬಂದ್ರೆ ನಾವು ಸತ್ತೋಗ್ತೀವೋ ಏನೋ, ಒಂದು ಶುಗರ್ ಜಾಸ್ತಿ ಆದ್ರೆ ನಾವು ಸತ್ತೋಗ್ತೀವೋ ಏನೋ, ಇನ್ನೊಂದು ಕಾಯಿಲೆ ಆದ್ರೆ ನಾವು ಸತ್ತೋಗ್ತೀವೋ ಏನೋ. ಸಾಯೋದಕ್ಕೆ ಭಯ ಪಡಬಾರ್ದು ಅಲ್ವಾ? ಶರೀರ ಭಾವನೆ, ನಾವು ಶರೀರ ಅನ್ಕೊಂಡ್ರೇನೆ ಅನುಮಾನ. ನಾವು ಶರೀರ ಅನ್ನೋದೇ ಒಂದು ಅನುಮಾನ. ಶರೀರ ಅನ್ನೋದು ಒಂದು ಅನುಮಾನ. ನಮ್ಮ ಐಶ್ವರ್ಯ ಇದೆ, ಇಲ್ಲೇ ಶಾಶ್ವತವಾಗಿರುತ್ತೆ ಅನ್ಕೊಳ್ಳೋದು ಕೂಡ ಒಂದು ಅನುಮಾನ. ಆ ಅನುಮಾನ ಪಟ್ಟಾಗ ಏನಾಗುತ್ತೆ? ಅದೇ ನಮ್ಮ ಚಿತ್ತದಲ್ಲಿ ವೃತ್ತಿ ಆಗುತ್ತೆ. ಸಾವು ಎಲ್ಲರಿಗೂ ಉಂಟು. ಸಾವು ಜಾತಸ್ಸಿ ಮರಣಂ ಧ್ರುವೋ ಧ್ರುವ ಮೃತಸ್ಯ ಜನ್ಮ ತಸ್ಮತ್ ಪರಿಹಾರಾರ್ಥೆ ನಾ ಶೋಚಯಂತಿ ಮಹರ್ಷಿ ಎಂದರು. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ನಾ ಶೋಚಯಂತಿ ಮಹರ್ಷಿ ಅಂದ್ರೆ ಇದಕ್ಕೆ ಪರಿಹಾರ ನಾ ಶೋಚಯಂತಿ ತಸ್ಮಾತ್ ಪರಿಹಾರಾರ್ಥೆ. ಇದು ಪರಿಹಾರ ಇಲ್ಲ, ಇದಕ್ಕೆ ಪರಿಹಾರ ಇಲ್ಲ, ಇದಕ್ಕೇನು ನಾ ಶೋಚಯಂತಿ ಮಹರ್ಷಿ. ಇದಕ್ಕೆ ಯೋಚನೆ ಮಾಡುವವನು ಅರ್ಹನಲ್ಲ, ಇದನ್ನು ಯೋಚನೆ ಮಾಡುವುದಕ್ಕೆ ನೀನು ಅರ್ಹ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ನಾ ಶೋಚಯಂತಿ ಮಹರ್ಷಿ, ಶೋಚಯಂತಿ ಯೋಚನೆ ಮಾಡೋದಕ್ಕೆ ಮಹರ್ಷಿ ಅಂದ್ರೆ ಅರ್ಹ ಅಲ್ಲ ನೀನು. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಸಾವು ಕೂಡ ಹೆದರಬಾರ್ದು. ನಾವು ಶರೀರ ಅಲ್ಲ, ನಾವು ಆತ್ಮ ಅಲ್ವಾ? ಶರೀರ ಭಾವನೆ ಇದ್ದಾಗ ಮಾತ್ರ ಶರೀರಕ್ಕೆ ಸಾವು ಬರುತ್ತೆ, ಆತ್ಮಕ್ಕೆ ಸಾವಿಲ್ವಲ್ಲ ಅಲ್ವಾ? ಯಾವುದು ಶಾಶ್ವತ ಅಲ್ವಲ್ಲ ಇಲ್ಲಿ ನಮ್ಗೆ ಕಾಣಿಸೋದು. ಆದ್ರೆ ಇಲ್ಲಿ ವಿಚಿತ್ರ ಏನು ಅಂತಂದ್ರೆ, ಎಲ್ಲ ಗೊತ್ತಿದೆ ನಮ್ಗೆ, ಅನುಮಾನ ಏನು ಸಾಯ್ತೀವಿ ಅಂತನೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ್ರೆ ನಾವು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಚಿತ್ತದಲ್ಲಿ ವೃತ್ತಿಗಳನ್ನ ತಯಾರು ಮಾಡ್ಕೊಂಡಿರ್ತೀವಿ ಅಂದ್ರೆ, ನಾವು ಸಾಯೋದಿಲ್ವೇನೋ ಅನ್ನೋ ತರನೇ ಬದುಕ್ತಾ ಇರ್ತೀವಿ. ನಾವು ಸಾಯೋದಿಲ್ಲ ಅನ್ನೋ ತರ ಬದುಕ್ತಾ ಇರ್ತೀವಿ ಅಲ್ವಾ? ನೋಡಿ, ಇಲ್ಲಿ ಬಿಟ್ಟು ಹೋಗ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ಗೊತ್ತಿದೆ ಅದು. ಸತ್ತೋದಾಗ ಹೇಳ್ತೀವಿ ನಾವು, ಯಾರೋ ಸತ್ತೋದಾಗ, ಅಯ್ಯೋ ಯಾರಿಗೇನು ಶಾಶ್ವತ, ಯಾರಿಗೇನು ಶಾಶ್ವತ ಅಲ್ಲ, ಏನಿದ್ರು ಒಂದಿನ ಸಾಯೋದೆ, ಇದಕ್ಕೆ ಯಾಕೆ ಯೋಚನೆ ಮಾಡೋದು ಅಂತ ಹೇಳ್ತೀವಿ. ಆದರೆ ಆ ಸ್ಮಶಾನದಿಂದ ಬಂದ ನಂತರ ಮತ್ತೆ ಏನ್ ಮಾಡ್ತೀವಿ ನಾವು? ಯಥಾಸ್ಥಿತಿನಲ್ಲೇನೆ ನಾವು ಆ ಒಂದು ಸಾಯೋದಿಲ್ವೇನೋ ಅನ್ನೋ ತರನೇ ಬದುಕ್ತಾ ಇರ್ತೀವಿ ನಾವು. ಇದು ಅನುಮಾನ ಪ್ರಮಾಣ. ಕೆಲವರು ಗುಡುಗು ಮಿಂಚು ಬಂದ್ರೆ ನಮ್ಮ ಮನೆ ಬಿದ್ದೋಗುತ್ತೋ ಏನೋ, ಆ ಭಯ ಅಲ್ವಾ? ಮನೆಗೇನೋ ಮಾಡ್ಬೇಕು, ಕಳ್ಳರು ತಗೊಂಡು ಹೋಗ್ತಾರೋ ಏನೋ, ಇದು ಮಾಡ್ತಾರೋ ಏನೋ ಅಂತ ಅನುಮಾನ ಭಯ ಬೀಳ್ತಾ ಇರ್ತಾರೆ. ನೋಡ್ರಿ, ಒಂದು ಊರಲ್ಲಿ ಒಬ್ನು ಯಾರೋ ಹೋದ್ ಭಿಕ್ಷೆ, ಯಾರೋ ಮಾಮೂಲಿ ಮನುಷ್ಯ ಹೋದ್ನಂತೆ. ಮಾಮೂಲಿ ಮನುಷ್ಯ ಹೋಗಿ ಅಲ್ಲಿ ಹಬ್ಬ ಅಲ್ಲೇ ಕುತ್ಕೊಂಡು ಅಲ್ಲೇ ಊಹೆ ಮಾಡ್ಕೊಂತ ಇದ್ನಂತೆ. ಅಲ್ಲಿ ಯಾರೋ ಹೊರ ಕೊಟ್ರಂತವ ಅವನಿಗೆ, ನಿಮ್ಗೆ ಏನ್ ಬೇಕಾದ್ರೂ ಕೇಳು, ನನಗೆ ಒಂದು ಅರಮನೆ ಬಂದ್ರೆ ಹೆಂಗಿರುತ್ತೆ ಅಂದ್ರಂತೆ. ಅರಮನೆ ಬಂತಂತೆ, ಅವ್ನು ಹೇಳಿದ್ನಂತೆ, ಅರಮನೆ ಬಂದ್ರೆ ಹೆಂಗಿರುತ್ತೆ. ಕಾಡಲ್ಲಿ ಅರಮನೆ ಬಂತು, ಅರಮನೆ ಆಯ್ತು, ಒಂದು ಹೆಂಡತಿ, ಸುಂದರವಾದ ಹೆಂಡತಿ ಜೊತೆಲಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡಂತೆ. ಸುಂದರವಾದ ಹೆಂಡತಿನೂ ಆಯ್ತು, ಸುಂದರವಾದ ಹೆಂಡತಿನೂ ಬಂದ್ಲು. ಇವಾಗ ಆಮೇಲೆ ಮಕ್ಳಿದ್ರೆ ಹೆಂಗ್ ಚೆನ್ನಾಗಿರುತ್ತೆ. ಆದ್ರು ಮಕ್ಳು ಆಯ್ತು. ಆಮೇಲೆ ಅವನಿಗೆ ಅನುಮಾನ, ಭಯ. ಏನ್ ಭಯ ಬಂತು? ಏನಾದ್ರು ಬಂದು ನನಗೆ, ಈ ಕಾಡಲ್ಲಿದ್ದೀನಿ, ಹುಲಿನೋ ಸಿಂಹನೋ ನಮ್ಮನ್ನು ಬಂದು ತಿಂದಾಕಿದ್ರೆ ಹೆಂಗೆ ಅಂತ ಅನುಮಾನ ಬಂದಂತೆ. ಬಂದು ತಿಂದಾಕ್ತಂತೆ ಹುಲಿ ಸಿಂಹ ಅವನನ್ನ. ಅನುಮಾನ ಅವನಿಗೆ. ಅನುಮಾನಂ ಪೆದ್ದ ರೋಗಂ ಹೇಳ್ತಾರೆ. ಅನುಮಾನವೇ ದೊಡ್ಡ ರೋಗ. ಯಾವುದಕ್ಕೂ ಅನುಮಾನ ಬೀಳ್ಬಾರ್ದು, ನಂಬಬೇಕು. ನಂಬಿಕೆಟ್ಟವರಿಲ್ಲವೋ ಶ್ರೀಹರಿಯ ಮಂತ್ರ ಅಂತ. ನಂಬಿಕೆಡಬೇಕು, ನಂಬಬೇಕು ಭಗವಂತನ ಮೇಲೆ. ಆ ನಂಬಿಕೆ, ಆ ಅನುಮಾನಗಳು ಯಾವಾಗ ಹೋಗುತ್ತೆ ಅಂದ್ರೆ, ನಮ್ಮ ದೃಷ್ಟಿ ಎಲ್ಲವೂ ನಮ್ಮ
ಮನಸ್ಸೆಲ್ಲವೂ ಭಗವಂತನ ಕಡೆ ತಿರುಗಿಸಿದಾಗ ಈ ಅನುಮಾನಗಳೆಲ್ಲವೂ ನಮ್ಗೆ ಹೋಗುತ್ತೆ. ಭಗವಂತನ ಕಡೆ ತಿರುಗಿಸೋದು ಅಂದ್ರೆ ಆತ್ಮದ ಕಡೆ, ಈ ಚಿತ್ತದಲ್ಲಿ ಇರ್ತಕ್ಕಂಥ ವೃತ್ತಿಗಳನ್ನ ಖಾಲಿ ಮಾಡಿಕೊಂಡು ನಮ್ಮ ಮನಸ್ಸನ್ನ ಆತ್ಮದಲ್ಲಿ ಲೀಲಾ ಮಾಡಬೇಕು ಅಲ್ವಾ. ಇದಾಯ್ತು. ಇನ್ನ ಆಗಮ ಪ್ರಮಾಣ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಗಮ ಪ್ರಮಾಣ ಅಂದ್ರೆ ವೇದಗಳು ಉಪನಿಷತ್ತುಗಳು ಹೇಳಿರ್ತಕ್ಕಂಥದ್ದನ್ನ ಅಲ್ಲಿ ಅದನ್ನೇ ಕೇಳಿ 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 ನಮ್ಮ ಚಿತ್ತದಲ್ಲಿ ಅವು ವೃತ್ತಿಯಾಗಿ ತಯಾರಾಗ್ತವೆ. ಚಿತ್ತದಲ್ಲಿ ಅಂದ್ರೆ ಕೆಲವರು ಒಂದೊಂದು ಕುಲ, ಒಂದೊಂದು ಮತ, ಒಂದೊಂದು ಜಾತಿಯವರು ಒಂದೊಂದು ಸಂಪ್ರದಾಯವನ್ನು ಅನಿಸ್ತಾ ಇರ್ತಾರೆ. ಅವೆಲ್ಲವನ್ನು ವೇದದಲ್ಲಿ ಹೇಳಿದ್ದಾರೆ, ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ ಅಲ್ವಾ, ಎಲ್ಲ ಹೇಳಿದ್ದಾರೆ ಅಂತೇಳಿ ಅವನ್ನೇ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವಾಗ ಏನು ಅನ್ಕೊಂತೀವಿ, ಇದ್ರಿಂದ ಏನೋ ಕೆಟ್ಟದ್ದಾಯ್ತು ನಮ್ಗೆ, ನಾವ್ ಈ ಕುಲಸ್ಥರು ಇದನ್ನ ಈ ಆಚಾರ ಮಾಡ್ಬೇಕು, ನಾವ್ ಈ ಮತಕ್ಕೆ ಸೇರಿದವರು ಇದನ್ನ ಆಚಾರ ಮಾಡ್ಬೇಕು, ನಾವು ಮುಸ್ಲಿಮ್ಸು ನಮಾಜ್ ಮಾಡ್ಬೇಕು, ನಮಾಜ್ ಮಾಡ್ದ ಇದ್ರೆ ನಮ್ಗೆ ಕೆಟ್ಟದ್ದಾಗುತ್ತೆ. ನಾವು ಹಿಂದೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ನಮ್ಗೆ ಅಲ್ಲಿ ಹೋಗಿದ್ದಕ್ಕೆ ಏನೋ ಆಗುತ್ತೆ ಅನ್ಕೊಳ್ಳಿ. ಒಬ್ರು ಮುಸ್ಲಿಂ ಹೋಗಿ ಹಿಂದೂ ದೇವಸ್ಥಾನದಲ್ಲಿ ಹೋದಾಗ ಏನೋ ಕಾರಣದಿಂದ ಆದ್ರೂ ಕೂಡ ಅಲ್ಲಿ ಏನಾಯ್ತು, ಅಲ್ಲಿ ನಮ್ಮ ಹಿಂದಿನವ್ರು ಹೇಳಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ, ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಆದ್ರಿಂದ ಅಲ್ಲಿ ನಮ್ಗೆ ಕೆಟ್ಟದ್ದಾಯಿತು ಅಂತಕ್ಕಂಥದ್ದು ಆಚರಿಸ್ತಾರೆ. ಇನ್ನ ಹಿಂದೂಗಳು ಇನ್ನೊಂದೇನೋ ಚರ್ಚ್ಗೆ ಹೋಗ್ತಾರೆ, ಇನ್ನೊಂದು ಎಲ್ಗೋ ಹೋಗ್ತಾರೆ, ಹೋಗ್ಬಾರ್ದು ನಾವು, ಅವರು ಆ ಜಾತಿಯವರು ಅಲ್ಲಿಗೆ ಹೋಗ್ಬೇಕು, ಆ ಮತದವರು ಅಲ್ಲಿಗೆ ಹೋಗ್ಬೇಕು, ಅವರು ಅದನ್ನೇ ಆಚರಣೆ ಮಾಡಬೇಕು. ಮದುವೆ ಸಂಪ್ರದಾಯಗಳು ಕೂಡ ಹಂಗೆ ಇರುತ್ತೆ. ಒಬ್ಬೊಂದು ಕುಲ ಒಂದೊಂದು ಮತದಲ್ಲಿ ಯಾವ ರೀತಿ ಆಚರಣೆ ಇರುತ್ತೆ ಅದೇ ರೀತಿ ಆಚರಣೆಗಳು ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ ಜಾತಿಯವ್ರು ಇದ್ದೀರಿ ಹಿಂಗ್ ಮಾಡಲ್ಲ, ನಮ್ ಜಾತಿಯವ್ರು ಹಿಂಗೆ ಮಾಡ್ಬೇಕು ಅಂತಾರೆ. ಪುರೋಹಿತರು ಬಂದಾಗ ನಾವ್ ಹೆಂಗ್ ಮಾಡಿದ್ರು ಒಂದೇ ಅಲ್ವಾ. ಇದು ಆಗಮ ಪ್ರಮಾಣ. ಹಿಂದಿನ ಕಾಲದವ್ರು ಹೇಳಿದ್ದಾರೆ, ಹಿಂದೆಯವ್ರು ಹೇಳಿದ್ದಾರೆ, ಆ ಹಿಂದೆಯವ್ರು ಹೇಳಿರೋದು ಮಾಡ್ತಾ ಇದ್ರೆ ನಮ್ಗೆ ಕೆಟ್ಟದ್ದಾಗುತ್ತೆ. ಅನುಮಾನ ಆಗಮ ಪ್ರಮಾಣ ಅಂದ್ರೆ ಹಿಂದಿನವ್ರು ಹೇಳಿದ್ದನ್ನೇ ಪರಿಪಾಲನೆ ಮಾಡ್ಬೇಕು, ಇಲ್ಲದೆ ನಮ್ಗೇನಾದ್ರೂ ಇಲ್ಲಿ ಕೆಟ್ಟದ್ದಾಗುತ್ತೆ. ಆ ತರ ಅವರು ಆ ರೀತಿ ಹೇಳಿದಾಗ ಇವ್ರು ಅದನ್ನ ಬೇರೆ ರೀತಿಯಲ್ಲಿ ಮಾಡಿದಾಗ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಆಗ ಆ ಚಿತ್ತಗಳೇ, ಆ ಆಲೋಚನೆಗಳೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗ್ತಾ ಇರ್ತವೆ ಅಲ್ವಾ. ಅದಕ್ಕೆ ಪತಂಜಲಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ನಾವು ಈ ಎಲ್ಲ ಚಿತ್ತ ವೃತ್ತಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ಅಂದ್ರೆ ಏಕೈಕ ಮಾರ್ಗ ಧ್ಯಾನ. ಧ್ಯಾನ ಬಿಟ್ರೆ ಬೇರೆ ಏನು ದಾರಿ ಇಲ್ಲ ಅಲ್ವಾ. ಯಾರಾದ್ರೂ ಬೈತಾ ಇರ್ತಾರೆ, ನಮ್ಮನ್ನ ನೋಯಿಸ್ತಾ ಇರ್ತಾರೆ, ಆತ್ಮಕ್ಷೋಭೆ ಉಂಟಾಗುತ್ತೆ, ಅವಾಗ ಅವೇ ವೃತ್ತಿ ಆಗ್ತಾ ಇರ್ತವೆ ಯಾರಾದ್ರೂ ಬೈದಾಗ ಅಲ್ವಾ. ಹಂಗಾಗಿ ಯಾರಾದ್ರೂ ಬೈಲಿ, ಯಾರಾದ್ರೂ ಬಡಿಲಿ, ಯಾರಾದ್ರೂ ಮಾಡ್ಲಿ, ನಾವು ಏನಿರ್ಬೇಕು ಆತ್ಮಸ್ಥಿತಿಲಿ ಇರಬೇಕು. ನೋಡ್ರಿ, ಗೌತಮ ಬುದ್ಧರಿಗೆ ಒಂದ್ಸಾರಿ ಒಬ್ನು ಶಿಷ್ಯನ್ ಕೇಳ್ತಾರಂತೆ, ಏನಪ್ಪಾ ನೀನೇನಾದ್ರೂ ಇವಾಗ ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದೆಯಲ್ವಾ, ಧ್ಯಾನ ಪ್ರಚಾರಕ್ಕೆ ಹೋದ್ರೆ ಯಾರಾದ್ರೂ ಬೈದ್ರೆ ಏನ್ ಮಾಡ್ತೀಯ ಅಂತ. ಶಿಷ್ಯ, ಬೈದ್ರು ಬೈಲಿ ಗುರುಜಿ, ಏನು ನಾನೇನು ಬೈದ್ರು ಏನು ನನ್ಗೇನು, ನನ್ನೇನು ಬೈಯಲ್ವಲ್ಲ ಅವರು, ಯಾಕೆ ನಾವು ಶರೀರ ಅಲ್ಲ, ನಾವು ಆತ್ಮ, ನಮ್ಮನ್ನೇನು ಯಾಕೆ ಬೈತಾರ ಅವರು, ಅವ್ರೇನ ಬೈದ್ರೆ ಶರೀರಕ್ಕೆ ಬೈತಾರೆ, ಬಿಡಿ ಬೈದ್ರು ಬೈಲಿ ಬಿಡಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಹಂಗಂತೆ. ಸರಿನಪ್ಪ, ಬೈಲಿಲ್ಲ, ಹೊಡೆದ್ರೆ ಏನ್ ಮಾಡ್ತೀಯಾ ಅಂದ್ರಂತೆ. ಹೊಡೆದ್ರು ಹೊಡಿಲಿ ಬಿಡಿ ಗುರುಜಿ, ಅದಕ್ಕೇನಂತೆ, ಸಹಿಸ್ಕೊಂತೀನಿ, ಸಹನೆ, ಹೊಡೆದ್ರು ಬಿಡಿ ನಾನು ಸಹಿಸ್ಕೊಂತೀನಿ ನನ್ಬೋದು. ಸರಿನಪ್ಪ, ಮತ್ತೆ ಹೊಡೆಯೋದೇ ಅಲ್ಲ, ಮತ್ತೆ ಏನಾದ್ರೂ ಅವರು ನಿನ್ನನ್ನ ಸಾಯಿಸಿದ್ರೆ ಏನ್ ಮಾಡ್ತೀಯಾ ಅಂದ್ರು. ಇನ್ನ ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಮೋಕ್ಷ ಸಿಕ್ತಲ್ಲ, ಅವ್ರು ಸಾಯಿಸ್ಬಿಟ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂದ್ರೆ, ಸಾವಿಗೆ ನಾನು ಹೆದರಲ್ಲ ಗುರುಜಿ, ಸಾಯೋದಕ್ಕೆ ಯಾಕೆ ಹೆದರ್ಬೇಕು, ಇನ್ನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತನ್ನಂತೆ. ಆಗ ಗೌತಮ ಬುದ್ಧರ ಶಿಷ್ಯ, ಆಗ ಗೌತಮ ಬುದ್ಧರು ನೀನು ನಿಜವಾದ ಶಿಷ್ಯ ಅಲ್ವಾ. ಹಂಗೆ ಮತ್ತೆ ಇನ್ನೊಂದು ಇವಾಗ ವಿಪರ್ಯ ಅಲ್ವಾ, ಪ್ರಮಾಣ ಆಯ್ತು. ಇಲ್ಲಿ ಇನ್ನೊಂದು ಎರಡನೇ ಪಾಯಿಂಟು ವಿಪರ್ಯ. ವಿಪರ್ಯದಿಂದ ಪ್ರಮಾಣದಿಂದ ಆಯ್ತು, ವಿಪರ್ಯದಿಂದ ಯಾವ ರೀತಿಯಾಗಿ ನಮ್ಮಲ್ಲಿ ಚಿತ್ತದಲ್ಲಿ ವೃತ್ತಿಗಳು ತಯಾರಾಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ವಿಪರ್ಯ ಅಂತ ಅಂದ್ರೆ ಬೇರೆ ರೀತಿಯಾಗಿ ಭಾವಿಸೋದು. ವಿಪರ್ಯ ಅಂದ್ರೆ ಬೇರೆ ರೀತಿಯಾಗಿ ಭಾವಿಸೋದು, ಅದು ಅಲ್ಲಿ ಏನು ಇರಲ್ಲ ವಸ್ತು ಅಲ್ಲಿ, ಆದ್ರೆ ಅಲ್ಲಿ ವಸ್ತು ಇದೆ.
ಬೇರೆ ಬೇರೆ ಅಭಿಪ್ರಾಯವನ್ನು ಏರ್ಪಡಿಸ್ಕೊಳ್ಳೋದು. ಅರ್ಥ ಬೇರೆ ಇರುತ್ತೆ, ನಿಜ ಬೇರೆ ಇರುತ್ತೆ, ಅದನ್ನ ತಪ್ಪಾಗಿ ತಿಳಿದುಕೊಳ್ಳುವುದೇ ವಿಪರ್ಯ. ಆ ತಪ್ಪಾಗಿ ತಿಳಿದುಕೊಂಡಾಗ ಆ ತಪ್ಪಾಗಿ ತಿಳಿದುಕೊಂಡಂತಹ ಆಲೋಚನೆಗಳೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗ್ತವೆ. ತಪ್ಪಾಗಿ ತಿಳ್ಕೊಂಡಂತ ಆಲೋಚನೆಗಳೇನೆ. ಅಲ್ಲಿ ನೋಡಿ, ಉದಾಹರಣೆ ತಗೋಬಹುದು. ಇಲ್ಲಿ ಉದಾಹರಣೆ ಏನ್ ತಗೋಬಹುದು? ಏನ್ ಹೇಳಿದ್ರೆ ಉದಾಹರಣೆ ಅಂದ್ರೆ, ಹಗ್ಗ. ದಾರಿಲಿ ಹೋಗ್ತಾ ಇರ್ತೀವಿ, ದೂರದಿಂದ ಅಲ್ಲಿ ಒಂದು ಹಗ್ಗ ಇರುತ್ತೆ, ಹಗ್ಗ ಬಿದ್ದಿರುತ್ತೆ. ಅದ್ ನೋಡಿ ಏನ್ ಅನ್ಕೊಂತೀವಿ ನಾವು? ಹಾವು, ಹಾವು, ಹಾವು ಅಂದ್ಕೊಂತೀವಿ. ಹಗ್ಗ ನೋಡಿದಾಗ ಹಾವು ಹಾವು ಅಂತೀವಿ. ಆದ್ರೆ ಒಬ್ರು ಯಾರಾದ್ರೂ ಅಲ್ಲಿ ಬೆಳಕನ್ನ ತಂದು ತೋರಿಸಿದಾಗ ಅದು ಹಾವಲ್ಲ, ಹಗ್ಗ ಅಂತ ಗೊತ್ತಾಗುತ್ತೆ. ತಪ್ಪಾಗಿ ತಿಳಿಯೋದು ಅಲ್ವಾ? ಅಷ್ಟು ಗೊತ್ತಾಗಲ್ವಾ? ಹಾವಾದರೆ ಮೂವ್ ಆಗುತ್ತೆ, ಓಡಾಡುತ್ತೆ, ಹಗ್ಗ ಓಡಾಡ್ತಾ ಇಲ್ಲ. ಅದನ್ನ ಅಲ್ಲಿ ಹಗ್ಗವನ್ನ ಹಾವು ಅಂತ ತಿಳಿಯೋದು ವಿಪರ್ಯ. ಅಂದ್ರೆ ಬೇರೆ ಬೇರೆ ರೀತಿ ತಿಳ್ಕೊಳ್ಳೋದು. ಅಲ್ಲಿ ಅದು ತಿಳ್ಕೊಂಡಾಗ ಭಯ ಬಂದಾಗ ಅವೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗ್ತವೆ ಅಲ್ವಾ? ಅಲ್ಲಿ ಹಾವು ಹಗ್ಗ ಅಂದ್ರೆ ಆ ಬೆಳಕು ತಂದು ತೋರಿಸೋದು ಅಂತಂದ್ರೆ ಜ್ಞಾನ. ಜ್ಞಾನ ಇದ್ರೆ ಅದ್ನೇನ್ ಅನ್ಕೊಂತೀವಿ ನಾವು? ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಯಾರಾದ್ರೂ ಒಬ್ರು ತಂದು ಬೆಳಕು ತೋರಿಸ್ತಾರೆ ಅಂದ್ರೆ ಆ ಬೆಳಕೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ. ಅಂದ್ರೆ ನಮ್ಗೆ ಸರಿಯಾಗಿ ಜ್ಞಾನ ಇದ್ದಾಗ ದೂರಿಂದ ನೋಡಿದಾಗ ಓಹೋ ಅದು ಹಗ್ಗ, ಹಾವಲ್ಲ ಹಗ್ಗ ಅಂತ ಗೊತ್ತಾಗುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀವಿ, ಮರೀಚಿಕೆಗಳು ಕಾರಲ್ಲಿ ಹೋಗ್ತಾ ಇರ್ತೀವಿ, ಬಿಸಿಲಿಗೆ ನೀರಿದ್ದಂಗೆ ಕಾಣ್ತದೆ, ಮರೀಚಿಕೆಗಳು ನೀರು ಬಿದ್ದಿರ್ತದೆ, ದೂರ ಅಲ್ಲೇನೋ ನೀರಿದೆ, ಅಲ್ಲೇನೋ ನೀರಿದೆ, ಮರೀಚಿಕೆ ಅಂತ ಹೇಳ್ಕ ನೀರಿದೆ ಅಂತ ಭಾವಿಸೋದು. ಉದಾಹರಣೆಗಳು ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ನೀರಿದೆ ಅಂತ ಮತ್ತೆ ಯಾರೋ ಒಂದು ಕೊಂಬೆನೋ ಡಿಮ್ಮಿ ಇರುತ್ತೆ, ಹೋಗ್ತಾ ಕಾಡಲ್ಲಿ ಎಲ್ಲೋ ಕತ್ಲಲ್ಲಿ ಹೋಗ್ತಾ ಇರ್ತಾರೆ, ಡಿಮ್ಮಿ ನೋಡಿ ಯಾರೋ ಕಳ್ಳರಿದ್ದಾರೆ, ಯಾರೋ ಕಳ್ಳರಿದ್ದಾರೆ, ಅಲ್ಲಿ ಯಾರೋ ಕಳ್ಳರಿದ್ದಾರೆ ಅಂತ ತಪ್ಪಾಗಿ ತಿಳಿಯೋದು ಅಲ್ವಾ? ಇನ್ನು ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ವಿಗ್ರಹವನ್ನೇ ದೇವರು ಅಂತ ತಪ್ಪಾಗಿ ತಿಳಿಯುವುದು ಅಂತ ಪತ್ರಿಕೆ ಹೇಳಿದ್ದಾರೆ. ವಿಗ್ರಹವನ್ನೇ ದೇವರು ಅಂತ ತಪ್ಪಾಗಿ ತಿಳಿದು ಸತ್ಯ ಆತ್ಮನೇ ಸತ್ಯ ಅಂತ ವಿಗ್ರಹವನ್ನೇ ದೇವರು ಅಂತ ತಿಳಿಯೋದು ಕೂಡ ಒಂದು ವಿಪರ್ಯನೇ ಅಲ್ವಾ? ವಿಗ್ರಹ ದೇವರಲ್ಲ ಹೇಳಿದ್ದಾರೆ, ದಯಾನಂದ ಸರಸ್ವತಿಗಳು ಹೇಳಿದ್ದಾರೆ, ಗೌತಮ ಬುದ್ಧರು ಹೇಳಿದ್ದಾರೆ, ಬಸವಣ್ಣನವರು ಹೇಳಿದ್ದಾರೆ. ವಿಗ್ರಹ ದೇವರಲ್ವಾ, ಅದು ಒಂದು ಸಂಕೇತ ಅಷ್ಟೇ. ಅದನ್ನ ಏನ್ ಅನ್ಕೊಂತ ಇದ್ದೀವಿ ನಾವು? ತಪ್ಪು ತಿಳಿದಿದ್ದೀವಿ. ತಪ್ಪು ತಿಳಿಯುವುದು ವಿಗ್ರಹನೇ ದೇವರು, ವಿಗ್ರಹ ದೇವರಲ್ಲ. ಅದೇನು ದೇವರು? ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಭಗವಂತ. ನಮ್ದೇನು ಪಿರಮಿಡ್ ಸೊಸೈಟಿಯ ಮೈನ್ ಥೀಮ್ ಏನು? ಆತ್ಮನೇ, ವಿಗ್ರಹಾರಾಧನೆ ಬೇಡ, ಮಾಂಸಾಹಾರ ಬೇಡ, ವಿಗ್ರಹಾರಾಧನೆ ಬೇಡ. ಪತ್ರಿಕೆ ಹೇಳಿರೋದು ಮೇನ್ ಪಾಯಿಂಟು. ಮಾಂಸಾಹಾರ ತಿನ್ನಬಾರದು, ವಿಗ್ರಹಾರಾಧನೆಯನ್ನ ಮಾಡಬಾರದು. ಯಾಕಂದ್ರೆ ಸತ್ಯ ತಿಳ್ಕೊಂಡಿದೀಯ ನೀನು, ಇದಕ್ ಮುಂಚೆ ಮಾಡಿದೀಯ ನೀನು, ಇದಕ್ ಮುಂಚೆ ಗೊತ್ತಿಲ್ಲ ಮಾಡಿದೀವಿ ನಾವು ಎಲ್ಲರೂ ಅಲ್ವಾ? ಆದ್ರೆ ಗೊತ್ತಾಯ್ತಲ್ಲ ಇವಾಗ, ಸತ್ಯ ಹೇಳಿದಾರಲ್ಲ ಅವರು, ಸತ್ಯವನ್ನು ತಿಳ್ಕೊಂತ ಇದೀವಲ್ಲ ನಾವು. ಸತ್ಯ ತಿಳ್ಕೊಂಡ್ಮೇಲೂ ಕೂಡ ಅದನ್ನ ಮಾಡಿದ್ರೆ ನಮ್ಮಲ್ಲಿ ಇನ್ನು ಜ್ಞಾನ ಮೂಡಿಲ್ಲ ಅಂತ, ಇನ್ನು ಅರ್ಥ ಆಗಿಲ್ಲ, ತಪ್ಪು ತಿಳ್ಕೊಂಡಿದ್ದೀವಿ. ಅಲ್ಲಿ ವಿಗ್ರಹನೇ ದೇವರು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ? ಮತ್ತೆ ನಾವು ಯಾರಿಗಾದ್ರೂ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ತಪ್ಪು ಅಭಿಪ್ರಾಯಗಳನ್ನ ಹೇಳ್ಬಾರ್ದು. ಗೊತ್ತಿದ್ರೆ ಹೇಳ್ಬೇಕು, ಗೊತ್ತಿಲ್ಲದ ಇದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ರಾಂಗ್ ಇನ್ಫಾರ್ಮೇಶನ್ ಕೊಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ? ನಿಂಗೆ ಸತ್ಯ ಗೊತ್ತಿದ್ರೆ, ಅರ್ಹತೆ ಇದ್ರೆ ಹೇಳು, ಇಲ್ದ ಇದ್ರೆ ಹೇಳಕ್ ಹೋಗ್ಬೇಡ ಅಲ್ವಾ? ಯಾಕೆ ನೋಡಿ, ಪತ್ರಿಕೆ ಏನ್ ಹೇಳ್ತಾರೆ? ನಿನ್ಗೆ ಏನ್ ಗೊತ್ತಿದೆಯೋ ಅದನ್ನೇ ಹೇಳು ಅಂತ ಹೇಳ್ತಾರೆ ಪತ್ರಿಕೆ ಏನ್ ಹೇಳ್ತಾರೆ? ನಿನ್ಗೆ ಏನ್ ಗೊತ್ತಿದೆಯೋ ಅದನ್ನೇ ಹೇಳೋ. ಒಂದಕ್ಷರ ಗೊತ್ತಿದ್ರೆ ಒಂದಕ್ಷರನೇ ಹೇಳೋ, ಅಸತ್ಯ ನುಡಿಬಾರದು ಅಲ್ವಾ? ಇದಕ್ಕೆಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ ಚಿತ್ತವೃತ್ತಿಗಳನ್ನ ಇದ್ ಮಾಡ್ಕೋಬೇಕು ಅಂದ್ರೆ, ಕ್ರೋಧ ಏನಾಗ್ಬೇಕು ಅಂದ್ರೆ, ನಾವು ಚಿತ್ತವೃತ್ತಿಗಳನ್ನ ಇಲ್ದಂಗ್ ಮಾಡ್ಕೊಂಡು ಕ್ರೋಧ ಕರುಣೆ ಆಗ್ಬೇಕು, ಸ್ವಾರ್ಥ ಸೇವೆ ಆಗ್ಬೇಕು, ಮತ್ತೆ ಲೋಭ ದಾನ ಆಗ್ಬೇಕು. ಇವೆಲ್ಲ ಬದಲಾವಣೆ ಆಗ್ಬೇಕು. ಈ ಬದಲಾವಣೆ ಆಗ್ಬೇಕು ಅಂದ್ರೆ ಈ ಯಾವ ಯಾವ ಚಿತ್ತ ಪ್ರಮಾಣಗಳ ಮುಖಾಂತರ ಚಿತ್ತದಲ್ಲಿ ವೃತ್ತಿ ಆಗಿದಾವಲ್ವಾ, ನಮ್ಮ ಚಿತ್ತದಲ್ಲಿ ಕೆಲಸ ಎಲ್ಲ ವೈಂಡಿಂಗ್ ಆಗಿದೆಯಲ್ವಾ, ಆ ವೈಂಡಿಂಗ್ ಅನ್ನ ತೆಗೆದುಹಾಕ್ಬೇಕು. ಅದಕ್ಕೆ ಏಕೈಕ ಮಾರ್ಗ ಧ್ಯಾನ. ಓಕೆ, ಅವಕಾಶ ಮಾಡಿಕೊಟ್ಟ ನನಗೆ ಶರಣಾರ್ಥಿಗಳು. ಥ್ಯಾಂಕ್ ಯು.
ಚೆನ್ನಾಗಿತ್ತು ಸರ್. ಚಿತ್ತ ವೃತ್ತಿಗಳು ಹೇಗೆ ಉಂಟಾಗುತ್ತೆ, ನಾವು ಎಷ್ಟು ತಪ್ಪು ತಿಳ್ಕೊಂಡು ಮಕ್ಳಿಗೆ ನಾವೆಲ್ಲ ಹೇಳ್ ಭಯ ಪಡಿಸ್ತೀವಿ. ಅದೇ ಅವು ನಿಜ ಅನ್ಕೊಂಡ್ಬಿಟ್ಟು ಅದೇ ಇದಾಗ್ಬಿಟ್ಟಿರುತ್ತೆ, ಕೂತ್ ಬಿಟ್ಟಿರುತ್ತೆ ಮಕ್ಳ ತಲೆಯಲ್ಲಿ. ದೊಡ್ಡವರು ಆದ್ರೂ ಅದು ಹೋಗಲ್ಲ, ಅದು ಪರ್ಮನೆಂಟ್ ಆಗಿ ಕೂತ್ ಬಿಡುತ್ತೆ. ನಿಜ ಸರ್, ಅದು ಧ್ಯಾನ ಮಾಡಿದ್ರೆ ಮಾತ್ರ ಅದು ನಮ್ಮಲ್ಲಿರೋದು ಶುದ್ಧ ಆಗ್ತಾ ಹೋಗುತ್ತೆ. ಚೆನ್ನಾಗಿತ್ತು ಸರ್ ಟಾಪಿಕ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಮಾತಾಡಿ ಸರ್ ಹತ್ರ. ಏನಾದ್ರೂ ಕ್ವಶನ್ ಇದ್ರೆ ಕೇಳಿ ಮಾಸ್ಟರ್. ಇದು 2ನೇ ಭಾಗ ಅಲ್ಲ ಸರ್ ಚಿತ್ತ? ಹೌದೌದು. ಹಾ. ಮ್ಯಾಮ್ ಯಾರ್ದು ಅಡ್ರೆಸ್ ಇಲ್ಲ. ಓಕೆ ನಮ್ಮ ಥ್ಯಾಂಕ್ ಯು. ಓಕೆ ಸರ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಮಾಸ್ಟರ್, ಈ ಧ್ಯಾನಕ್ಕೆ ನಿಮ್ಮ ಪರಿಚಯಸ್ಥರನ್ನ, ನಿಮ್ಮ ಫ್ರೆಂಡ್ನ, ನಿಮ್ಮ ಫ್ಯಾಮಿಲಿನ ಕರೆತನ್ನಿ ಮಾಸ್ಟರ್. ಇದು ಉಚಿತವಾಗಿ ನಡೆಯುತ್ತಿರುವ ಈ ಧ್ಯಾನಕ್ಕೆ ನಾವೆಲ್ಲ ಸಹಕಾರ ಕೊಡೋಣ. ಮಗದೊಮ್ಮೆ ನಮ್ಮ ಗುರುಗಳಿಗೆ ವಂದಿಸೋಣ ಮಾಸ್ಟರ್. ಈ ಪಿರಮಿಡ್ ಕಾಲ್ ಸರ್ವಿಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್. ಮತ್ತೆ ನಾಳೆ ಭೇಟಿ ಹೋಗೋಣ. ಥ್ಯಾಂಕ್ ಯು. ಶುಭ ಸರ್, ನಾಳೆ ಮಾತಾಡಿ ನೀವು. ಸರ್ ಕೂಡ ಎಕ್ಸಿಟ್ ಆಗಿದೆ.